पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वाम् अनुसन्धधामि भगवद्गीते भवद्वेषिणी। वसुदेवसुतं देवं कंसचाणूरमर्दनं देवकी परमानन्दं श्रीकृष्णं वन्दे जगद्गुरुम्। वंशीविभूषितकरान्नवनीरदावात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने। ब्रह्मार्पणं ब्रह्महविः ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्मसमाधिना। ॐ शान्तिः शान्तिः शान्तिः। ಎಲ್ಲ ಎರಡನೇ ದಿನದ್ದು ಈ ವ್ಯಾಖ್ಯಾನ ಮಾಲೆಯ ಬಂದಿರುವಂಥ ವಿದ್ವಾಂಸರಿಗೆ, ಗೀತೆ ಜಿಜ್ಞಾಸು ಪ್ರೇಮಿಗಳಿಗೆ ಮತ್ತು ನಮ್ಮ ಪರಮ ವಿದ್ವಿಷರಾದಂಥ ಮಾತೃರಿಗೆ, ಮಾತೃಶಕ್ತಿಗೆ ಎಲ್ಲರಿಗೂ ಸ್ವಾಗತ ಮತ್ತು ನನ್ನ ವಿನಮ್ರ ಅಭಿವಾದನೆ. ನಾವು ನೋಡಿದ್ದು ನಿನ್ನೆ ಜ್ಞಾನವನ್ನು ಹೇಗೆ ಕರ್ಮದ ಜೊತೆಗೆ ಸೇರಿಸ್ಕೊಳ್ಳೋದು, ಜ್ಞಾನದಿಂದ ಪ್ರೇರಿತವಾಗಿ ಕರ್ಮವನ್ನು ಮಾಡೋದು. ಅದರಲ್ಲಿ ಭಗವಂತ ತೋರಿಸ್ಕೊಟ್ರು. ಎರಡು ತರಹ ಕರ್ಮ ಆಯಿತು. ಒಂದು ಕಾಮ್ಯ ಕರ್ಮ ಅಂತ ಹೇಳ್ತೀನಿ, ಒಂದು ನಿಷ್ಕಾಮ ಕರ್ಮ ಅಂತ ಹೇಳ್ತೀನಿ. ಈ ವೇದಗಳಲ್ಲಿ ಹೇಳಿರುವಂಥ ಕರ್ಮಗಳೆಲ್ಲವೂ ಈ ಅಧ್ಯಾಯದ ಭಗವಂತನ ವಿಚಾರ ಪ್ರಕಾರವಾಗಿ ಎಲ್ಲ ಕಾಮ್ಯ ಕರ್ಮಗಳು ಅಂತ. ಅದರಲ್ಲಿ ಏನು ಕಂಡು ಬರುತ್ತೆ ಅಂತ ಹೇಳಿದರೆ, ಈ ಮಾತು ಹೇಳಿದ್ದಕ್ಕೆ ಕಾರಣ ಏನು ಭಗವಂತ ಇಲ್ಲಿ ಅದನ್ನು ಸರಿಯಾಗಿ ಅನುಸಂಧಾನ ಮಾಡಿದಾಗ ಏನು ಕಂಡು ಬರುತ್ತೆ. ಬ್ರಹ್ಮಜ್ಞಾನಿಗಳ ಹಾಗೆ ಮಾತಾಡ್ತಾ ಇದ್ದ. ಬ್ರಹ್ಮಜ್ಞಾನಿಗಳದ್ದು ಲಕ್ಷಣ ಏನು ಅದು ಹೇಳ್ತಾರೆ ಮುಂದಕ್ಕೆ. ಬ್ರಹ್ಮಜ್ಞಾನ ಅಂದರೆ ಏನು? ಕಾಮ್ಯ ಕರ್ಮಗಳೆಲ್ಲ ಬ್ರಹ್ಮಜ್ಞಾನದಲ್ಲಿ ಬರೋದಿಲ್ಲ. ಬ್ರಹ್ಮಜ್ಞಾನಿಗಳು ಕರ್ಮ ಮಾಡಬೇಕಾದ್ರೆ ಹೇಗೆ ಮಾಡ್ತಾರೆ? ಅವ್ರು ನಿಷ್ಕಾಮವಾಗಿ ಕರ್ಮವನ್ನು ಮಾಡ್ತಾರೆ. ಅವ್ರಿಗೆ ಫಲಾಪೇಕ್ಷೆ ಇರೋದಿಲ್ಲ. ಫಲಾಪೇಕ್ಷೆ ಇಟ್ಕೊಳ್ದೇ ಕರ್ಮಗಳನ್ನು ಮಾಡೋದು. ಅವ ಕಾಮ್ಯ ಕರ್ಮಗಳು ಏನು ಮಾಡಬಾರ್ದ? ಮಾಡಬೇಕು, ಅದು ಬೇಕು. ಯಾಕಂದರೆ ಸ್ಟೆಪ್ ಇದೆ, ಆ ಸ್ಟೆಪ್ ಹತ್ಕೊಂಡೇ ಹೋಗಬೇಕು. ಕಾಮ್ಯ ಕರ್ಮಗಳನ್ನು ಮಾಡಿಕೊಂಡೇ ನಿಷ್ಕಾಮ ಕರ್ಮಕ್ಕೆ ಹೋಗೋಕ್ಕೆ ಸಾಧ್ಯ ಅಂತ. ವೇದವಿಹಿತವಾದ ಕರ್ಮಗಳನ್ನು ಮಾಡ್ಕೊಂಡು ಹೋದರೆ ಆಮೇಲೆ ಅದಕ್ಕಿಂತ ಮೇಲಿನ ಮಟ್ಟದ ನಿಷ್ಕಾಮಕ್ಕೆ ಬರ್ತೀವಿ ನಾವು. ಹಾಗೆ ನಾವು ಮಕ್ಕಳ ಕೈಲಿ ನಾವು ಕಾರ್ಯ ತಗೋಬೇಕಾದ್ರೆ ಅವ್ರಿಗೊಂದು ಪ್ರಲೋಭನೆ ಕೊಡ್ತೀವಿ. ನಿನಗಪ್ಪ ಈ ಚಾಕ್ಲೇಟ್ ಕೊಡ್ತೀನಿ, ಇದು ಕೊಡ್ತೀನಿ, ಇದು ಮಾಡು, ಇದು ಓದು, ಇದು ಮರಿ, ಇದು ಬಾಯ್ಪಾಠ ಮಾಡು ಅಂತ ಹೇಳ್ತೀವಿ. ಹಾಗೆ ಕಾಮ್ಯ ಕರ್ಮಗಳು ನಮ್ಮಗಳಿಗೆ ಒಂದು ತರಹ ಪ್ರಲೋಭನೆ, ಕರ್ಮಕ್ಕೆ ತೊಡಗಿಸೋದಕ್ಕೆ. ನಾವು ಒಳ್ಳೆಯ ಕರ್ಮಕ್ಕೆ ತೊಡಗೋದಕ್ಕೆ ಅದೊಂದು ನಮಗೊಂದು ಎನ್ಕರೇಜ್ಮೆಂಟ್ ಅದು. ಯಾಕೆಂದರೆ ಡೈರೆಕ್ಟಾಗಿ ನಿಷ್ಕಾಮಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ಹೇಗೆ ನಿರ್ಗುಣ ಉಪಾಸನೆಗೆ ಡೈರೆಕ್ಟಾಗಿ ಹೋಗೋಕ್ಕೆ ಸಾಧ್ಯವಿಲ್ಲವೋ, ಸಗುಣೋಪಾಸನೆ ಮಾಡಿಕೊಂಡೇ ನಿರ್ಗುಣಕ್ಕೆ ಹೋಗಬೇಕು. ಪ್ರೈಮರಿ ಸ್ಕೂಲ್ಗೆ ಹೋದ್ರೇ
ಸೆಕೆಂಡ್ರಿ, ಆಮೇಲೆ ಕಾಲೇಜು, ಯೂನಿವರ್ಸಿಟಿ ಎಲ್ಲ ಹೋಗೋಕ್ಕೆ ಸಾಧ್ಯವೋ ಹಾಗೆ ಈ ಜೀವನ ಯಾತ್ರೆಯೊಳಗೂ ನಮ್ಮ ಸಾಧನೆಗಳಲ್ಲೂ ನಾವು ಕ್ರಮಶಃ ಮೇಲಕ್ಕೆ ಹೋಗಬೇಕೇ ವಿನಃ ಏನೋ ಹೋಗ್ಬಿಡ್ತೀವಿ ಮೇಲಕ್ಕೆ ಅಂದರೆ ಹೋಗೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಭಗವಂತ ಏನು ಹೇಳ್ತಾರೆ, ಯಾವನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ ಹೇಳ್ತಾರೆ. ಇವಾಗ ಎಲ್ಲ ಸುತ್ತಪಕ್ಕ ನೀರಿನಲ್ಲೇ ನಾವಿದ್ದೀವಿ. ಆ ನೀರು ಅಂದರೆ ಏನು? ಅದು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನದಲ್ಲೇ ನಾವು ಮುಳುಗಿದ್ದೀವಿ. ಆ ಮುಳುಗಿರುವಂಥ ಬ್ರಾಹ್ಮಣನಿಗೆ ಅಲ್ಲೊಂದು ಕೊಡದ ನೀರು, ಒಂದು ಚೊಂಬಿನ ನೀರು, ಅದರದ್ದೇನು ಮಹತ್ವವಿಲ್ಲ. ಈ ಕೊಡದ ನೀರು, ಚೊಂಬಿನ ನೀರು ಇದು ಕಾಮ್ಯ ಕರ್ಮಗಳದು. ಅದರದ್ದೇನು ಅಲ್ಲಿ ಮಹತ್ವ ಬರೋದಿಲ್ಲ. ಸರಿಯಾಗ್ತಾ ಇದೆಯಾ ಇದನ್ನು ಹೇಳ್ತಾ ಇರೋದು? ಹಾಗೇನೆ ಆ ಬ್ರಹ್ಮಜ್ಞಾನದಲ್ಲಿ ಮುಳುಗಿರೋರಿಗೆ ಈ ಕಾಮ್ಯ ಕರ್ಮಗಳದ್ದು ಆಕರ್ಷಣೆ ಇರೋದಿಲ್ಲ. ಈ ಕಾಮ್ಯ ಕರ್ಮದ ಆಕರ್ಷಣೆ ಯಾವಾಗಿನವರೆಗಿದೆ, ಯಾವಾಗಿನವರೆಗೆ ನಾವು ಸಂಸಾರವನ್ನೇ ಸತ್ಯ ಅಂತ ತಿಳ್ಕೊಂಡು ಮೋಹಗ್ರಸ್ತರಾಗಿರ್ತೀವಲ್ಲ, ಆವಾಗಿನವರೆಗೆ ಈ ಕಾಮ್ಯ ಕರ್ಮಗಳದ್ದು ಆಕರ್ಷಣೆ ಇರುತ್ತೆ. ನಮಗೆ ಸಂತತಿಗಳು ಬೇಕು, ದುಡ್ಡು ಬೇಕು, ಆಮೇಲೆ ಸ್ವರ್ಗ ಬೇಕು, ದೊಡ್ಡ ಹೆಸರು ಪಡಿಬೇಕು, ಈಶಣಾತ್ರಯ ಅಂತ ಹೇಳ್ತೀನಿ. ಇವಾಗ ನಮ್ಮ ಬುದ್ಧಿಗಳಿಗೆ ಅಹಂಕಾರ ಇದೆಯಲ್ಲ, ಅದು ಹೊರಗಡೆ ಹೋಗಿ ಸೇರಿದಾಗ 3 ಜಾಗದಲ್ಲಿ ಹೋಗಿ ಮಮತ್ವದ ಸೃಷ್ಟಿ ಮಾಡಿಕೊಡುತ್ತೆ, ನಂದು ನಂದು ಅಂತ. ಅದಕ್ಕೆ ಹೇಳೋದು ಪುತ್ತೇಷಣ, ವಿತ್ತೇಷಣ, ಲೋಕೇಶಣ ಅಂತ. ಇದು ಜ್ಞಾನಿಗಳನ್ನು ಹಿಡ್ಕೊಂಡ್ಬಿಡುತ್ತಿದ್ದು. ಇದನ್ನು ಬಿಡಿಸ್ಕೊಂಡ್ರೇ ಮೇಲಕ್ಕೆ ಹೋಗೋಕ್ಕೆ ಸಾಧ್ಯ. ಇದು ಬುದ್ಧಿಲಿರುವಂಥ ವೀಕ್ನೆಸ್ಸು. ಕಾಮಕ್ರೋಧಗಳು ಇದೆಲ್ಲ ಇರೋದು ಮನಸ್ಸಿನಲ್ಲಿ. ಈ ಈಶಣತ್ರಯಗಳಿರೋದು ಬುದ್ಧಿಯೊಳಗೆ. ವಿಷಯಗಳು ಇರೋ ಶರೀರದಲ್ಲಿ. ಆಹಾರ, ನಿದ್ರಾ, ಭಯ, ಮೈಥುನ ಇದು ಇಂದ್ರಿಯಗಳ ವಿಷಯ, ಶರೀರದ ವಿಷಯ. ಕಾಮಕ್ರೋಧ ಇದೆಲ್ಲ ಮನಸ್ಸಿಂದು ವಿಕೃತಿಗಳು. ಆಮೇಲೆ ಈಶಣತ್ರಯ ಅಂತ ಹೇಳಿದ್ನಲ್ಲ, ಇವಾಗ ನನ್ನ ಮಗ, ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ತಂದೆ, ಈ ಶಾರೀರಿಕ ಸಂಬಂಧದ ಜೊತೆಯಲ್ಲಿ ನಮ್ಮ ಮಮತ್ವ ಆಗೋದು, ಇದು ಪುತ್ತೇಷಣ ಅಂತ. ಎಲ್ಲಕ್ಕಿಂತ ಹೆಚ್ಚು ಸಂತತಿಗಳ ಮೇಲೆ ನಮ್ಮ ವ್ಯಾಮೋಹ ಇರೋದ್ರಿಂದ ಅದನ್ನು ಹಾಕರಿದ್ರು. ಎರಡನೇದು ನನ್ನ ದುಡ್ಡು, ನನ್ನ ಕಾಸು, ನನ್ನ ಮನೆ, ನನ್ನ ಚಿನ್ನ, ನನ್ನ ಬೆಳ್ಳಿ, ಇದೆಲ್ಲ ಏನೋ ವಿತ್ತೇಷಣ ಅಂತ, ಇದು ನಂದು ಅಂತ. ಆಮೇಲೆ ನನ್ನ ಸಮ್ಮಾನ, ನನ್ನ ವಿದ್ವತ್ತು, ನನ್ನ ಜ್ಞಾನ, ಇದು ಲೋಕೇಶಣ ಅಂತ. ಇದು 3 ಆಕರ್ಷಣೆಗಳು ಹೊರಗಡೆ, ನಮ್ಮ ದಾರಿ ತಪ್ಪಿಸೋ ಆಕರ್ಷಣೆಗಳು ಸಾಧಕರಿಗೆ. ಅದನ್ನು ಹೇಗೆ ನಾವು ಬಿಡಿಸ್ಕೋಬೇಕು? ಈ ಸಂತತಿಗಳು ಎಲ್ಲವೂ ಇದು ಭಗವಂತ ಕೊಟ್ಟಿರೋದು, ನಮ್ಮದಲ್ಲ. ಈ ಧನವೈಭವಗಳೆಲ್ಲ ನಮ್ಮದಲ್ಲ, ಇದೆಲ್ಲ ಭಗವಂತ ಕೊಟ್ಟಿರೋದು. ನಮ್ಮದು ಅಂದ್ಕೊಂಡ್ಬಿಟ್ರೆ ಬಂಧನವಾಗುತ್ತೆ. ಅದು ಅಲ್ಲಿಂದ ಬಂದಿರೋದು ಅಂದ್ಕೊಂಡ್ಬಿಟ್ರೆ ಬಂಧನದಿಂದ ಮುಕ್ತಿಯಾಗುತ್ತೆ. ಸ್ವಲ್ಪದಲ್ಲೇ ಇದೆ. ಮಾನಸಿಕವಾಗಿ ಸರಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ತೊಡಕಿರೋದೆಲ್ಲ ಒಳಗಡೆನೆ, ಹೊರಗಡೆ ಯಾವ ತೊಡಕು ಇಲ್ಲ. ಆ ಒಳಗಡೆ ತೊಡಕು ಬಿಡಿಸ್ಕೊಂಡ್ಬಿಟ್ರೆ ಹೊರಗಡೆ ಎಲ್ಲ ಸರಿಯಾಗೇ ಇರುತ್ತೆ. ನಮ್ಮ ಒಳಗಡೆ ತೊಡಕೆ ನಾವು ಹೊರಗಡೆಗೆ ತೋರಿಸ್ಕೊಳ್ಳೋದು. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಯೋಗಸ್ಥ ಕುರು ಕರ್ಮಾಣಿ ಸಂಗಸ್ತ್ಯತ್ತ ಧನಂಜಯ ಸಿದ್ಧ ಸದ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿ. ಯೋಗದಲ್ಲಿ ಸ್ಥಿತವಾಗಿ ಕರ್ಮವನ್ನು ಮಾಡು ಅಂತ ಹೇಳಿ. ಯೋಗದಲ್ಲಿ ಅಂದರೆ ಏನಾಯ್ತಿಲ್ಲ ಅರ್ಥ, ಆ ಬುದ್ಧಿನ ವಿವೇಕದ ಜೊತೆಗೆ ಸೇರಿಕೊಂಡ್ರೆ ಅದು ಯೋಗ ಆಯ್ತದು. ಬುದ್ಧಿ ಆತ್ಮೋನ್ಮುಖವಾಗಿರುವಾಗ ಅದು ವಿವೇಕದಿಂದ ಯುಕ್ತವಾಗಿರುತ್ತೆ. ಸಂಸಾರೋನ್ಮುಖವಾಗಿರುವಾಗ ಬುದ್ಧಿ ಬಹುಶಾಖಾ ಏನಂತ ಅಷ್ಟಂತ ಹೇಳಿದ್ರಲ್ಲ, ಅನೇಕ ಶಾಖೆಗಳಿಗೆ ಹೋಗಿ ಸೇರಿಕೊಳ್ಳುತ್ತೆ. ಅದು ವಿವೇಕದಿಂದ ಚ್ಯುತವಾಯಿತು. ಇಲ್ಲಿ ಯೋಗಸ್ಥ ಕುರು ಕರ್ಮಾಣಿ ಅಂತ ಹೇಳಿದ್ದಕ್ಕೆ ಅರ್ಥ ಏನು ತಗೋಬೇಕು ನಾವು?
ಆ ಬುದ್ಧಿಯನ್ನು ವಿವೇಕ ಜೊತೆಗೆ ಸೇರಿಕೊಂಡ್ರೆ ಅದು ಯೋಗಸ್ಥವಾಯಿತು ಅಂತ. ಅಂದರೆ ಒಂದಕ್ಕೆ ಹೋಗಿ ಸೇರಿಕೊಂತು ಅಂತ, ದ್ವಂದ್ವ ರಹಿತವಾಯಿತು ಅಂತ. ನಾವು ಯಾವಾಗಲೂ ದ್ವಂದ್ವದಲ್ಲಿರ್ತೀವಿ. ಇದು ಸರಿಯಾ ಅದು ಸರಿಯಾ, ಇದು ಮಾಡೋಣ ಅದು ಮಾಡೋಣ, ಇಲ್ಲಿಗೆ ಹೋಗೋದು ಒಂದು ದ್ವಂದ್ವ ನಡೀತಾ ಇರುತ್ತೆ. ಅದು ಯಾಕೆ ದ್ವಂದ್ವ ಇದೆ? ಆ ಬುದ್ಧಿ ವಿವೇಕದಿಂದ ಸೇರಿಕೊಳ್ಳದೆ ಇರೋದ್ರಿಂದ ಆ ದ್ವಂದ್ವ ಇರೋದು. ಬುದ್ಧಿ ವಿವೇಕಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ರೆ ಆ ದ್ವಂದ್ವ ಮುಗಿದು ಹೋಗುತ್ತೆ, ದ್ವಂದ್ವ ಇರೋದಿಲ್ಲ. ಕ್ಲಿಯರಾಗಿರುತ್ತೆ ಪಿಕ್ಚರು. ನಾವು ಮಾಡ್ತಾ ಇರೋ ಡಿಸಿಷನ್ಸ್ನಲ್ಲಿ ಯಾವ ಥರ ಮಿಸ್ಟ್ ಇರೋದಿಲ್ಲ, ಯಾವ ಥರ ಹೊಗೆ ಇರೋದಿಲ್ಲ. ಸಂಗಮ್ ತ್ಯಕ್ತ ಅಂತ. ಸಂಘ ಅಂದರೆ ಏನು? ಆ ಪರಿಣಾಮದ ಜೊತೆ ನಮ್ಮದು ಮನಸ್ಸು ಹೋಗಿ ಸೇರಿಕೊಂಡಿರುತ್ತಲ್ಲ, ಅದನ್ನು ತ್ಯಜಿಸು ಅಂತ. ಪರಿಣಾಮವೇ ಬಂಧನಕ್ಕೆ ಕಾರಣ, ಕರ್ಮವಲ್ಲ. ಬಂಧನಕ್ಕೆ ಕಾರಣ ಏನೇನೋ, ಪರಿಣಾಮ ಬಂಧಕ್ಕೆ ಕಾರಣ. ಕರ್ತೃತ್ವ ಇದೆಯಲ್ಲ, ಅದು ಬಂಧನಕ್ಕೆ ಕಾರಣ. ನಾನು ಮಾಡ್ತಾಯಿದ್ದೀನಿ, ನಾನು ಮಾಡಿದೆ, ನಾನು ಮಾಡ್ತೀನಿ, ಈ ಈಗೋ ಇದೆಯಲ್ಲ, ಅಹಂ ಬ್ರಹ್ಮತ್ವ, ನಾನು ಮಾಡಿದ್ದೀನಿ, ನಾನಿಷ್ಟು ಮಾಡಿದೆ, ನಾನಿಷ್ಟು ಮಾಡಿದೆ. ದಾನಗಳು ಮಾಡಿಬಿಟ್ಟು ನಾವು ಅದನ್ನು ಜ್ಞಾಪಕನೇ ಇಟ್ಕೋಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನಾವು ದಾನ ಮಾಡಿದ ಮೇಲೆ ಅದನ್ನು ಜ್ಞಾಪಕ ಇಟ್ಕೋಬಾರ್ದು. ಯಾರಿಗಾರು ಏನಾದ್ರು ಉಪಕಾರ ಮಾಡಿದರೆ ಅದನ್ನು ಜ್ಞಾಪಕ ಇಟ್ಕೋಬಾರ್ದು. ಮತ್ತು ನಾವು ಅಂಥ ಸ್ಥಿತಿಗೆ ಹೋಗಿರೋದಿಲ್ಲ. ನಮಗದು ಜ್ಞಾಪಕ ಬರ್ತಾ ಇರುತ್ತೆ. ಅದನ್ನು ನಾವು ಇನ್ನೊಬ್ಬರ ಕೈಲಿ ಹೇಳಿಯೂ ಹೇಳ್ತೀವಿ. ಅದರದ್ದು ಮಹತ್ವ ಕಮ್ಮಿ ಆಗುತ್ತೆ, ಅದರದ್ದು ವ್ಯಾಲ್ಯೂ ಕಮ್ಮಿ ಮಾಡ್ಕೊಂಡ್ಬಿಡ್ತೀವಿ ನಾವು ಮಾಡಿರೋದನ್ನು. ಅದಕ್ಕೆ ಹೇಳ್ತಾರೆ, ಈ ಕೈಯಿಂದ ಕೊಟ್ಟಿರೋ ದಾನ ಈ ಕೈಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅಂದರೆ ಕೊಟ್ಟ ತಕ್ಷಣ ಮರ್ತು ಬಿಡಬೇಕು, ಯಾರು ಕೊಟ್ಟರು, ಏನು ಕೊಟ್ಟರು. ತಗೊಳ್ಳೋರಿಗೆ ಜ್ಞಾಪಕ ಇರಬೇಕದು, ಕೊಡೋರಿಗೆ ಜ್ಞಾಪಕ ಇರಬಾರ್ದು. ಇಲ್ಲಿ ತಗೊಳ್ಳೋರು ಮರ್ತು ಬಿಡ್ತಾ ಇದ್ದೀವಿ ನಾವು, ಕೊಡೋರಿಗೆ ಜ್ಞಾಪಕ ಇರ್ತದೆ. ದಾನ ತಗೊಂಡು ಅಭ್ಯಾಸ ಆಗಿಬಿಡುತ್ತಲ್ಲ, ಅದನ್ನು ಮರ್ತೇ ಹೋಗುತ್ತೆ ಯಾರು ಏನು ಕೊಟ್ಟರು ಅಂತ. ಕೊಟ್ಟಿರೋ ನಾನು ಅವಾಗ ಬಂದಿದ್ದೆ ಸ್ವಾಮೀಜಿ, ನಿಮ್ಗೆ ಅವಾಗ ಶಾಲೆ ಹೊತ್ತಿದ್ದೆ, ಅದು ಮಾಡಿದ್ದೆ. ಎಷ್ಟು ಜನ ಶಾಲೆ ನನಗೆ ಹೊತ್ತಿಸಿ ಹೋದ್ರು, ನನಗೆ ಎಲ್ಲಿ ಜ್ಞಾಪಕ ಇದೆ? ಅದು ಜ್ಞಾಪಕ ಇರೋದು. ತಗೊಳ್ಳೋರಿಗೆ ಜ್ಞಾಪಕ, ತಗೊಳ್ಳೋರಿಗೆ ಜ್ಞಾಪಕ ಇರಬೇಕು ನಿಜವಾಗಿ ನೋಡಿದರೆ, ಕೊಡೋರಿಗೆ ಜ್ಞಾಪಕ ಇರಬಾರ್ದು. ಸಿದ್ಧ ಸದ್ಯೋ ಸಮೋಭೂತ್ವ. ಯಾಕೆಂದರೆ ಪರಿಣಾಮ ಯಾವಾಗಲೂ ನಮ್ಮ ಕೈನಲ್ಲಿ ಇಲ್ಲ. ಅದೇ ನೋಡಿ, ಆದಿ ದರ್ಶನ ಅಂದರೆ ಸಾಂಖ್ಯ ದರ್ಶನ ಅಂತ ಹೇಳ್ತಾರೆ. ಕಪಿಲ ಮಹರ್ಷಿಗಳು ಕೊಟ್ಟಿದ್ದು ಸಾಂಖ್ಯ ದರ್ಶನ, ಅದು ಆದಿ ದರ್ಶನ ಅಂತ. ಆದಿ ದರ್ಶನದಲ್ಲಿ ಷಡ್ದರ್ಶನ ಇದೆ ಸನಾತನ ಧರ್ಮದಲ್ಲಿ. ಅದರ ಆದಿ ದರ್ಶನವನ್ನು ಸಾಂಖ್ಯ ದರ್ಶನ ಅಂತ ಹೇಳ್ತೀನಿ. ಆದಿ ಮತದಲ್ಲಿ ಶಾಕ್ತ ಮತ ಅಂತ ಹೇಳ್ತೀನಿ. ಎಲ್ಲ ಇಂಥ ಮತ್ತು ಶಕ್ತಿ ಉಪಾಸನೆಯೇ ಪ್ರಾರಂಭವಾಗಿತ್ತು. ಶಾಕ್ತರು ಮುಂಚೆ ಬಂದರು, ಆಮೇಲೆ ಶೈವರು ವೈಷ್ಣವರು ಎಲ್ಲ ಅದರಾದ್ಮೇಲೆ ಬಂದಿತ್ತು. ವೇದದಿಂದಲೂ ಇದೇ ಬರ್ತಾ ಇರೋದು. ಆ ಸಾಂಖ್ಯ ದರ್ಶನದಲ್ಲಿ ಏನು ಪ್ರತಿಪಾದನೆ ಆಯಿತು, ಕರ್ಮದಿಂದಲೇ ಪರಿಣಾಮ ಹುಟ್ಕೊಳ್ಳುತ್ತೆ ಅಂತ ಬಂತು. ಅದು ಕೊನೆಗೆ ವೇದಾಂತ ದರ್ಶನ ಬಂದಾಗ ಏನು ಸಿದ್ಧವಾಯಿತು, ಇಲ್ಲ, ಕರ್ಮ ಪರಿಣಾಮ ತರೋಕ್ಕೆ ಸಾಧ್ಯವಿಲ್ಲ. ಪರಿಣಾಮ ಈಶ್ವರದಿಂದ ಬರುತ್ತೆ, ಪರಿಣಾಮ ಮೇಲಿಂದ ಬರುತ್ತೆ. ಕರ್ಮ ಮಾಡೋ ಅಧಿಕಾರ ಮಾತ್ರ ಇದೆ ಮನುಷ್ಯನಿಗೆ, ಪರಿಣಾಮದ ಮೇಲೆ ಅಧಿಕಾರ ಇಲ್ಲ. ಇದೇ ಇವಾಗ ಪ್ರೂವ್ ಮಾಡಿದ್ದಾರೆ ಭಗವಂತ. ಅದು ಹೇಗೆ ನಾವು ತಿಳ್ಕೊಬೇಕು, ಅದನ್ನು ಸರಿಯಾಗಿ ರೀಸನೇಬಲಿ ಲಾಜಿಕಲಿ ಹೇಗೆ ತಿಳ್ಕೊಳ್ಳೋಣ? ಇದನ್ನು ಕರ್ಮ ಮಾಡ್ತಾಯಿದ್ದೀವಿ, ನಾವು ಕರ್ಮ ಮಾಡಿದ್ದಕ್ಕೆ ನಮಗೆ ಫಲ ಸಿಕ್ಕುತ್ತೆ, ನಮ್ಮ ಕರ್ಮವೇ ಫಲಕ್ಕೆ ಕಾರಣ ಅಂತ ನಾವು ತಿಳ್ಕೊತೀವಿ. ಹಾಗಲ್ಲ. ಎಕ್ಸಾಮಿನೇಷನಲ್ಲಿ ಪೇಪರ್ ಬರೆದು ಬಂದು ನಾವು ರಿಸಲ್ಟ್ ನಾವೇ ಕೊಡೋಕ್ಕೆ ಸಾಧ್ಯವ? ರಿಸಲ್ಟ್ ಕೊಡೋರು ಎಕ್ಸಾಮಿನರ್ ಇರ್ತಾರೆ, ಅವ್ರು ಚೆಕ್ ಮಾಡಿಬಿಟ್ಟು ರಿಸಲ್ಟ್ ಕೊಡ್ತಾರೆ. ಈ ಕರ್ಮಗಳು ಎಕ್ಸಾಮ್ ಬರೆದ ಹಾಗೆ, ಪರೀಕ್ಷೆಯಲ್ಲಿ ಎಕ್ಸಾಮ್ ಬರೀತೀವಲ್ಲ ಹಾಗೆ ಈ ಕರ್ಮಗಳೆಲ್ಲ ನಾವು ಪರೀಕ್ಷೆ ಕೊಡ್ತಾಯಿದ್ದೀವಿ. ರಿಸಲ್ಟ್ ನಮ್ಮ ಕೈನಲ್ಲಿಲ್ಲ, ಅದು ಈಶ್ವರ, ಎಕ್ಸಾಮಿನರ್ ಈಶ್ವರ ಕೂತಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದಯೇಶ ಹೇಳಿದ್ರಲ್ಲ, ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಆ ರೆಕಾರ್ಡಿಂಗ್ ನಡೀತಾ ಇದೆಯಲ್ಲ ನಮ್ಮ ಕರ್ಮದ್ದು, ಆ ರೆಕಾರ್ಡಿಂಗ್ ಪ್ರಕಾರವಾಗಿ ಈಶ್ವರ ನ್ಯಾಯ ಮಾಡ್ತಾನೆ, ಅವನು ನಮ್ಗೆ ಅದರ ಫಲ ಕೊಡ್ತಾರೆ. ಅದಕ್ಕೇನಾಯಿತು, ಆ ಫಲ ಅನ್ನೋದು ನಮ್ಮ ಕೈನಲ್ಲಿಲ್ಲ, ಅದು ಪರತಂತ್ರವಾಗಿದೆ. ಆ ಪರತಂತ್ರ
ಫಲಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ರೆ ನಮ್ಮ ಕರ್ಮವು ಪರತಂತ್ರವಾಗಿ ಹೋಗುತ್ತೆ. ಕರ್ಮ ಪರತಂತ್ರವಾಗಿ ಹೋದರೆ ನಾವು ಗುಲಾಮರಾಗೋದು, ನಮ್ಮ ಸ್ವಾತಂತ್ರ್ಯ ನಾವು ಕಳ್ಕೊಂಡು. ಆವಾಗ ಫಲನೂ ಅನುಕೂಲವಾಗಿ ಬರೋದಿಲ್ಲ, ಪ್ರತಿಕೂಲವಾಗೇ ಬರುತ್ತೆ. ನಾವು ಸುಖಕ್ಕೋಸ್ಕರ ಅಂತ ಕರ್ಮ ಮಾಡಿರ್ತೀವಿ, ಅದು ದುಃಖ ತೊಗೊಂಬಂದ್ಬಿಡುತ್ತೆ. ಸುಖಕ್ಕೋಸ್ಕರ ಅಂತ ವ್ಯಾಪಾರ ಶುರು ಮಾಡಿಬಿಟ್ವು, ಕಂಪನಿ ತೆಗೆದುಬಿಟ್ವು, ಅದು ಕೊನೆಗೆ ದುಃಖಕ್ಕೆ ಪರಿಣಾಮವಾಗೋಯ್ತು. ಆ ದುಃಖ ಸಹಿಸ್ಕೊಳ್ದೆ ನಾವೇನು ಮಾಡ್ಕೊಂಡ್ಬಿಟ್ವು, ಎಲ್ಲೋ ಪಲಾಯನ ಮಾಡಿಬಿಟ್ವು. ಅಂದರೆ ಏನಾಗುತ್ತೆ, ಪರಿಣಾಮವನ್ನು ಮುಖ್ಯ ಅಂತ ತೊಗೊಂಡು ಹೊರಟು ಬಿಟ್ಟರೆ ನಮಗೆ ಇಹದಲ್ಲೂ ದುಃಖ ಬರುತ್ತೆ. ಆ ಪರದ್ದು ನಮ್ಮದು ವಿಕಾಸವಿದೆಯಲ್ಲ, ಪ್ರಗತಿ ಇದೆಯಲ್ಲ, ಮೇಲಕ್ಕೆ ಹೋಗೋದಿಲ್ಲ, ಅದು ನಿಂತು ಹೋಗುತ್ತೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಧನಂಜಯ ಸಿದ್ಧಿಯೋ ಸಫಲವಾಗಲಿ ನೀನು ಸೋಲ್ತೀಯೋ ಗೆಲ್ತೀಯೋ. ಯಾವ ಕರ್ಮದಲ್ಲೂ ಪರಿಣಾಮ ಪಾಸಿಟಿವ್ ಆಗೂ ಬರ್ಬೋದು, ನೆಗೆಟಿವ್ ಆಗೂ ಬರ್ಬೋದು. ನಾವು ಎರಡಕ್ಕೂ ರೆಡಿಯಾಗಿರಬೇಕು. ನಮ್ಮ ಕೆಲಸ ಕರ್ಮ ಮಾಡೋದು. ಎಷ್ಟೋ ಸಮಯದಲ್ಲಿ ನಾವು ತುಂಬ ಯಶಸ್ಸಿಗೋಸ್ಕರ ಕೆಲಸ ಮಾಡಿರ್ತೀವಿ, ಯಶಸ್ಸು ಸಿಕ್ಕೋದಿಲ್ಲ, ಅಪಯಶವೇ ಬಂದುಬಿಡುತ್ತೆ. ಎಷ್ಟೋ ಸಮಯದಲ್ಲಿ ಯಶಕ್ಕೋಸ್ಕರ ಕರ್ಮ ಮಾಡಿಯೇ ಇರೋದಿಲ್ಲ, ಆದರೂ ಯಶ ಸಿಕ್ಕಿಬಿಡುತ್ತೆ. ಎಷ್ಟು ನನ್ನ ಜೀವನದಲ್ಲಿ ನಾನು ನೋಡ್ಕೋತೀನಿ, ಒಬ್ರಿಗೋಸ್ಕರ ಏನೋ ನಾನು ಮಾಡಿಯೇ ಇರೋದಿಲ್ಲ. ಸ್ವಾಮಿ ನೀವು ಶಾಸ್ತ್ರಿಗಳೇ ನಿಮ್ಮ ಆಶೀರ್ವಾದದಿಂದ ಆಯಿತು, ಒಂದು ಶ್ರೇಯ ಕೊಡ್ತಾ ಇದ್ದಾರೆ, ನಾನೇನೂ ಮಾಡಿಯೇ ಇಲ್ಲ. ಯಾರಿಗೋಸ್ಕರ ಏನೋ ಮಾಡಿರ್ತೀನೋ ನಾವು, ಏನೂ ಆಗಲಿಲ್ಲ ಶಾಸ್ತ್ರೀಜಿ, ಅದಕ್ಕೋಸ್ಕರ ಸಿದ್ಧಿಯೋ ನಮಗೆ ಅನುಕೂಲವಾಗಿ ಪರಿಣಾಮ ಬರಲಿ, ಪ್ರತಿಕೂಲವಾಗಿ ಪರಿಣಾಮ ಬರಲಿ, ಅದನ್ನು ಸಮವಾಗಿ ನಾವು ಗ್ರಹಣೆ ಮಾಡ್ಕೋಬೇಕು. ನಾವು ಪ್ರತಿಕೂಲವಾಗಿ ಬಂತು ಅಂತ ಡಿಪ್ರೆಷನ್ಗೆ ಹೋಗಬಾರ್ದು, ಅನುಕೂಲವಾಗಿ ಬಂತು ಅಂದರೆ ತುಂಬ ಮೇಲಕ್ಕೆ ಹೋಗಬಾರ್ದು. ನಾನು ಮಾಡಿದೆ ಅದಕ್ಕೆ ನನಗೆ ಹೀಗಾಯಿತು ಸಿಕ್ತು, ಅದು ಅನ್ಕೋಬಾರ್ದು. ಎಲ್ಲ ಅವನ ಕೃಪೆಯಿಂದ ನಡೀತಾ ಇದೆ, ಅವ ಎಲ್ಲ ಮಾಡಿಸ್ತಾ ಇದ್ದಾನೆ. ಆ ಭಾವವನ್ನು ಯಾವಾಗಲೂ ಮನಸ್ಸಲ್ಲಿ ಜ್ಞಾಪಕ ಮಾಡ್ಕೋತಾ ಇರಬೇಕು. ನಾವು ಮರ್ತು ಬಿಡ್ತೀವಿ. ಈ ಜಂಜಾಟದಲ್ಲಿ ಅಹಂಕಾರ ಬಂದುಬಿಡುತ್ತೆ, ವಿಕಾರಗಳು ಬಂದು ನಮ್ಮನ್ನು ರೂಲ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಆ ರಿಯಾಕ್ಷನಲ್ಲಿ ಬಂದುಬಿಡ್ತೀವಿ, ನಾವು ಧೈರ್ಯ ಕೆಟ್ಟುಬಿಡ್ತೀವಿ. ಅದನ್ನೇ ಏನು ಎಚ್ಚರವಾಗಿ ಜೀವನ ನಡೆಸ್ಕೊಳ್ಳೋದು. ಗೀತೆ ಅಂದರೆ ಏನು, ಯಾವಾಗಲೂ ಅವೇಕೆಂಡ್ ಲೈಫ್, ಯಾವಾಗಲೂ ಅವೇಕನ್ ಆಗಿರೋದು, ಅವೇರ್ ಆಗಿರೋದು. ಪ್ರತಿಯೊಂದು ಕರ್ಮದಲ್ಲೂ, ಪ್ರತಿಯೊಂದು ಸಂಬಂಧಗಳಲ್ಲೂ, ಪ್ರತಿಯೊಂದು ಪರಿಸ್ಥಿತಿಗಳಲ್ಲೂ ಅವೇಕನ್ ಆಗಿರೋದು. ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಧನಂಜಯ ಸಿದ್ಧಿಯೋ ಸಮೋಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ದೂರೇಣ ಹ್ಯವನಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವ. ಬುದ್ಧಿಯುಕ್ತೋ ಜಹಾತಿಹ ಉಭಯ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮ ಸುಕೌಶಲಂ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯನಾಮಯ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರುತಿವ್ಯಪ್ರಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಬುದ್ಧಿಯುಕ್ತೋ ಜಹಾತಿಹ. ಇದು ಕೆಟ್ಟ ಕೆಲಸ ಒಳ್ಳೆ ಕೆಲಸ, ಈ ದ್ವಂದ್ವ ಇದೆಯಲ್ಲ, ಯುದ್ಧ ಅಂದರೆ ದೊಡ್ಡ ಪಾಪ, ಒಳ್ಳೆ ಕೆಲಸ ಅಲ್ಲ ಇದು ವಿಪರೀತ ಕರ್ಮ. ನಿನಗೆ ಯಾವ ಕರ್ಮ ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ಮಾಡೋಕ್ಕೆ ಬಂದಿದ್ಯೋ ಮುನ್ಗಡೆಯಲ್ಲಿ, ಆ ಕರ್ಮ ಶುಭವೋ ಅಶುಭವೋ ಈ ದ್ವಂದ್ವದಲ್ಲಿ ನೀನು ಬೀಳಬೇಡ, ಇದನ್ನು ತ್ಯಜಿಸು. ಆ ಬುದ್ಧಿಯಿಂದ ಯುಕ್ತವಾಗಿಂದ ವಿವೇಕ ಜೊತೆಗೆ ಬುದ್ಧಿ ಸೇರಿಸ್ಕೊಂಡು, ಯುದ್ಧ ಪಾಪ ಅಂದ್ಕೊಂಡ್ಬಿಟ್ರೆ ಯುದ್ಧ ಮಾಡದೇ ಇರೋ ಸರಿ ಅನಿಸುತ್ತೆ ನಿನಗೆ. ಯುದ್ಧ ದೊಡ್ಡ ಬೇಕಾದ್ದೇನೆ ಪುಣ್ಯದ ಕರ್ಮ ಅಂತ ಅಂದ್ಕೊಂಡ್ಬಿಟ್ರೆ ಯುದ್ಧದಲ್ಲಿ ತೊಡಗ್ತೀಯ, ಅದು ಎರಡೂ ಸರಿಯಲ್ಲ.
ಯುದ್ಧ ಒಳ್ಳೆಯದೋ ಕೆಟ್ಟದೋ ಈ ದ್ವಂದ್ವಕ್ಕೆ ಹೋಗಲೇಬೇಡ. ಈ ವಿಚಾರಣೆಗೆ ನೀನು ಕ್ಷತ್ರಿಯ, ಯುದ್ಧದಲ್ಲಿ ನಿಂತಿದೀಯಾ, ಮುಂದ್ಗಡೆ ಶತ್ರುಗಳಿದ್ದಾರೆ ನಿನಗೆ, ಅವ್ರ ಜೊತೆ ಯುದ್ಧ ಮಾಡೋದು ನಿನ್ನ ಧರ್ಮ. ಯಾಕೆಂದರೆ ನಮ್ಮದು ನಿಮ್ಮ ಕೈನಲ್ಲಿ ಏನಿರೋದು? ಈ ದೊಡ್ಡ ಮಹಾನಾಟಕದಲ್ಲಿ, ಸಂಸಾರದಲ್ಲಿ ನಮಗೆ ಸಿಕ್ಕಿರುವಂಥ ಭೂಮಿಕೆಗಳಿದೆಯಲ್ಲ, ಅದನ್ನು ನಾವು ಎಷ್ಟು ಪರ್ಫೆಕ್ಟಾಗಿ ನಾವು ಅದನ್ನು ಪರ್ಫಾರ್ಮ್ ಮಾಡ್ತೀವಿ, ಅದರ ಮೇಲೆ ನಮ್ಮ ಮೇಲಕ್ಕೆ ಹೋಗೋ ದಾರಿ ನಿರ್ಭರವಾಗೋದು. ನಾವೇನು ಮಾಡ್ತೀವಿ, ನಮ್ಮ ರೋಲ್ ಹೇಗೆ ಪರ್ಫೆಕ್ಟಾಗಿ ಮಾಡೋಣ ಅದರ ಮೇಲೆ ಧ್ಯಾನ ಕಡಿಮೆ ಇರುತ್ತೆ. ಇನ್ನೊಬ್ಬರಿಗೆ ಸುಧಾರಣೆ ಮಾಡೋಕ್ಕೆ ಜಾಸ್ತಿ ಪ್ರಯಾಸ ಪಡ್ತಾ ಇರ್ತೀವಿ. ಅದೇ ನಾವು ದಾರಿ ತಪ್ಪು. ನಾವು ಇನ್ನೊಬ್ರಿಗೆ ಸುಧಾರಣೆ ಮಾಡೋದು ಬೇಡ. ಇಲ್ಲಿ ಗುರು ಅಂದರೂ ಏನು ಅರ್ಥ ಇಲ್ಲಿ? ಯಾವನು ಯಾವಾಗಲೂ ಸರಿಯಾಗಿರ್ತಾನೋ ಅವಾಗ ಗುರು ಅಂತ ಅರ್ಥ. ಸರಿಯಾಗಿರೋರ ಹತ್ರ ಹೋದರೆ ನಾವು ಸರಿಯಾಗೋಕ್ಕೆ ಶುರುವಾಗ್ತೀವಿ. ಇವಾಗ ಬೆಳಕಿನ ಸಾನ್ನಿಧ್ಯಕ್ಕೆ ಹೋದರೆ ನಮಗೆ ಬೆಳಕು ಬರ್ತಾ ಇರುತ್ತೆ, ಬೆಳಕದಲ್ಲಿ ಸ್ನಾನ ಮಾಡ್ತೀವಿ. ಗುರು ಅಂದರೆ ಯಾರು ಬೆಳಕಿನಲ್ಲಿ ಯಾರೋ ಅವ್ರ ಗುರುಗಳು. ಅವ್ರ ಸಾನ್ನಿಧ್ಯಕ್ಕೆ ಹೋದರೆ ಅವ್ರೇನು ಬೆಳಕು ಕೊಡೋದಿಲ್ಲ, ಬೆಳಕು ಅವ್ರ ಸ್ವಭಾವ. ಬೆಳಕು ಅವರಿಂದ ತಾನಾಗೇ ಹೊರಡ್ತಾ ಇರುತ್ತೆ, ಸಹಜವಾಗಿ ಹೊರಡ್ತಾ ಇರುತ್ತೆ. ಆವಾಗ ಅವರ ಒಳಗೆ ಬಂದ ತಕ್ಷಣ ಗುರುಗಳದ್ದು ನಾವು ಬೆಳಕಿನಲ್ಲಿ ಸ್ನಾನ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅವರೇನು ನಮಗೆ ಬೆಳಕು ಕೊಡ್ತಾರೆ ಅನ್ನೋದೆಲ್ಲ ಏನೂ ಇರೋದಿಲ್ಲ ಇಲ್ಲ ನನ್ನ ಪ್ರಕಾರವಾಗಿ. ಯಾಕೆಂದರೆ ಗುರುಗಳು ಅಹಂಕಾರ ಎರಡರಲ್ಲೂ ವಿಚ್ಛೇದ ಇದೆ. ನಾನು ಗುರು ಅಂತ ಹೇಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಈ ನಾನು ಗುರು ಎರಡಕ್ಕೂ ಶತ್ರುತ್ವ. ಯಾವಾಗಿನ ಅಹಂ ಬ್ರಹ್ಮತ್ವ ಇದೆಯೋ ಮನುಷ್ಯ ಗುರು ಆಗೋಕ್ಕೆ ಸಾಧ್ಯವಿಲ್ಲ. ಗುರುಗಳಾಗಿಬಿಟ್ರೆ ಅಹಂ ಇರೋದಿಲ್ಲ. ಗುರು ಅಂದ್ರೇನು? ಮಾಸ್. ಶಿಷ್ಯ ಅಂದ್ರೇನು? ಯೂನಿಟ್ಟು. ಯೂನಿಟ್ನೊಳಗೆ ಅಹಂಕಾರ ಇರುತ್ತೆ, ಮಾಸ್ನೊಳಗೆ ಅಹಂಕಾರ ಇರೋದಿಲ್ಲ. ಪೂರ್ಣತೆ ಒಳಗೆ ಅಹಂಕಾರ ಇರೋದಿಲ್ಲ. ನಾನು ಶಿಷ್ಯ ಅಂತ ಹೇಳೋ ವಕ್ತವ್ಯ ಸರಿಯಾಗಿದೆ, ನಾನು ಗುರು ಅಂತ ಹೇಳ್ಕೊಡೋ ವಕ್ತವ್ಯ ಅದು ಸರಿ ಇಲ್ಲ. ಅದು ಜ್ಞಾನಕ್ಕೆ ಸರಿಯಾಗಿ ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ. ನೀವು ಗುರುಗಳು ಅಂತ ಇನ್ನೊಬ್ರು ಹೇಳ್ಬೋದು. ಅದಕ್ಕೆ ನೋಡಿ, ಏನು ಬೆಳಕಿನಲ್ಲಿ ಇರೋರಿಗೆ ಕತ್ಲೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗುತ್ತಾ? ಇವಾಗ ನಾನು ಬೆಳಕಿನಲ್ಲಿ ಇಲ್ಲಿ ಕೂತಿದ್ದೀನಿ, ನಾವೆಲ್ಲರೂ ಅಲ್ಲಿ ಹೊರಗಡೆಯಲ್ಲಿ ಕತ್ಲೆ, ಅಲ್ಲೂ ಸಾಕಷ್ಟು ಜನ ಕೂತಿದ್ದಾರೆ. ಮತ್ತು ನಮ್ಗೆ ಇಲ್ಲಿಂದ ಕಾಣ್ತಾ ಇದೆಯಾ ಅಲ್ಲಿ ಯಾರು ಕೂತಿದ್ದಾರೆ ಅಂತ? ಬೆಳಕಿನಲ್ಲಿರೋರು ಕಾಣೋದಿಲ್ಲ. ಅಂದರೆ ಜ್ಞಾನದಲ್ಲಿರೋರಿಗೆ ಅಜ್ಞಾನದಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಮಾತ್ರ ಅಜ್ಞಾನದಲ್ಲಿರೋರಿಗೆ ಬೆಳಕಿನಲ್ಲಿ ಯಾರಿದ್ದಾರೆ, ಜ್ಞಾನದಲ್ಲಿ ಯಾರಿದ್ದಾರೆ ಅಂತ ಕಾಣುತ್ತೆ. ಅಂದರೆ ಅಜ್ಞಾನಿಗಳು ಜ್ಞಾನಿಗಳನ್ನು ಕಂಡು ಹಿಡಿಬೋದು, ಮಾತ್ರ ಜ್ಞಾನಿಗಳಿಗೆ ಅಜ್ಞಾನಿಗಳು ಯಾರು ಅಂತ ಗೊತ್ತಾಗೋಲ್ಲ. ಅಜ್ಞಾನಿಗಳು ಅಂತ ಗೊತ್ತಾಗ್ಬಿಟ್ಟೆ ಡಿಸ್ಕ್ರಿಮಿನೇಷನ್ ಆಗೋಯ್ತು. ಆವಾಗ ಜ್ಞಾನ ಅಪೂರ್ಣವಾಗಿದೆ ಅಂತ ಆಯಿತು. ಜ್ಞಾನಿಗಳಲ್ಲಿ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ. ಇವ ಕಳ್ಳ, ಇವ ಸಾಹುಕಾರ, ಇವ ಒಳ್ಳೆಯವನು, ಇವ ಕೆಟ್ಟವನು, ಇದೆಲ್ಲ ಡಿಸ್ಕ್ರಿಮಿನೇಷನ್ ಜ್ಞಾನದಲ್ಲಿ ಇರೋದಿಲ್ಲ. ಜ್ಞಾನದಲ್ಲಿ ಸಮತ್ವ ದೃಷ್ಟಿ ಇರುತ್ತೆ. ಹೇಳಿದೆ ಅಲ್ಲ, ಮುಂದೆ ಬರುತ್ತೆ. ಮುಂದೆ ಗೀತೆಗೆ ಹೋದಾಗ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ ಅಂತ. ಪಂಡಿತರು ಜ್ಞಾನಿಗಳಾಗಿ ಹೋದರೆ ಸಮದರ್ಶನ ಆಗುತ್ತೆ. ಆ ಸಮದರ್ಶನ ಆದವರೇ ಜ್ಞಾನಿಗಳು ಅಂತ. ಡಿಸ್ಕ್ರಿಮಿನೇಷನ್ ಮಾಡ್ತಾ ಇರೋವರೆಗೂ ನಮ್ಗೆ ಜ್ಞಾನ ಆಗಿಲ್ಲ ಅಂತಾಯಿತು. ಅದರಲ್ಲೂ ಎರಡು ಪ್ರಕಾರದ್ದಿದೆ. ಒಂದು ಕೃತ್ರಿಮ ಆತ್ಮಬೋಧ, ಒಂದು ಸತ್ಯವಾದ ಆತ್ಮಬೋಧ ಅಂತ ಎರಡು ತರಹ ಆತ್ಮಬೋಧಗಳಿದೆ. ಯಾವಾಗ ನಮಗೆ ಕೃತ್ರಿಮವಾದ ಆತ್ಮಬೋಧವಾಗುತ್ತೋ ಆವಾಗ ಏನನ್ನಿಸುತ್ತೆ? ನಾನೇನೋ ಪಡ್ಕೊಂಡ್ಬಿಟ್ಟಿದ್ದೀನಿ, ಬಾಕಿಯವರೆಲ್ಲ ಅಜ್ಞಾನದಲ್ಲಿದ್ದಾರೆ ಅನಿಸುತ್ತೆ. ನನಗೆ ಖಜಾನೆ ಸಿಕ್ಬಿಡ್ತು, ಇನ್ನೊಬ್ಬರು ವಂಚಿತವಾಗಿದ್ದಾರೆ. ಆವಾಗ ಏನನ್ನಿಸುತ್ತೆ? ಒಬ್ಬರು ದೇವರು, ನಾನು ದೇವರು ಅಂತ ಹೇಳ್ಕೊಡೋರು, ಅವ್ರ ಶರೀರ ಶಾಂತವಾಗಿ ಹೋಯ್ತು ಪಾಪ. ಅವರೊಂದು ವಕ್ತವ್ಯ ಕೊಟ್ಟರು ಒಂದು ಜರ್ನಲಿಸ್ಟ್ಗೆ, ನೀವು ನಿಮ್ಮನ್ನು ಭಗವಂತ ಅಂತ ಹೇಳ್ತೀರಲ್ಲ ಹೇಗೆ ಅದು ಅಂತ.
ಅವರು ನಾನು ನನ್ನನ್ನೇ ಭಗವಂತ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಭಗವಂತರು ಅಂತ ಹೇಳ್ತಾ ಇದ್ದೆ. ಅದು ಅದ್ವೈತ ವೇದಾಂತದ್ದು ಸೂತ್ರವಾಯಿತು. ಎಲ್ಲರೂ ಬ್ರಹ್ಮಸ್ವರೂಪವೇ. ಆವಾಗ ನೀವು ನಿಮ್ಮನ್ನೇ ಯಾಕೆ ಹೇಳ್ತಾ ಇದ್ದೀರಿ ಹಾಗೆ? ಎಲ್ಲರೂ ಭಗವಂತ ಸ್ವರೂಪವೇ ಆದರೆ ನೀವು ನಾನೇ ದೇವರು ಅಂತ ಹೇಳ್ಕೋತೀರಲ್ಲ, ಅದು ಹೇಗೆ ಸತ್ಯ ಆಯಿತು? ನನಗದ್ರ ಅನುಭವ ಇದೆ, ಬೇರೆಯವ್ರಿಗೆ ಅನುಭವ ಇಲ್ಲ ಅಂತ ಹೇಳಿದರು. ಅವ್ರಿಗೊಂದು ಪತ್ರ ಬರೆದೆ ನಾನು. ನಿಮ್ಮದು ತುಂಬ ಚೆನ್ನಾಗಿ ಅನ್ನಿಸ್ತು ನಿಮ್ಮ ವಕ್ತವ್ಯ. ಒಂದು ವಿಷಯ ನಮಗೆ ಕ್ಲಾರಿಫೈ ಆಗಬೇಕಾಗಿತ್ತು. ನೀವೇ ಹೇಳಿದ್ರಿ ಎಲ್ಲರೂ ಭಗವಂತರು ಅಂತ ಹೇಳಿದರು. ಆಮೇಲೆ ಕೇಳಿದಾಗ ನನಗೆ ಅನುಭವ ಇದೆ, ಬೇರೆಯವ್ರಿಗಿಲ್ಲ ಅಂತ ಹೇಳಿದ್ರಿ. ನೀವು ದೇವರಾಗಿರೋದು ನಿಮ್ಗೆ ಅನುಭವ ಇದೆಯೋ, ಎಲ್ಲರೂ ದೇವರಾಗಿರೋದು ನಿಮ್ಗೆ ಅನುಭವ ಇದೆಯೋ? ಎಲ್ಲರೂ ದೇವರು ಅಂತ ಅನುಭವ ಆಗಿಬಿಟ್ರೆ ನಾನು ದೇವರು ಅಂತ ಹೇಳ್ಕೊಳೋಕೆ ಜಾಗ ಇರುತ್ತಾ? ಹೇಳಿ, ನೀನೇ ಹೇಳಿ. ಎಷ್ಟು ಇಂಟೆಲೆಕ್ಚುವಲ್ ಫ್ಯಾಲೆಸಿ ಅದರೊಳಗೆ ಎಷ್ಟು ದೊಡ್ಡ ಇದು ಮುಚ್ಕೊಂಡಿದೆ ಅಂತ. ಸಾಧಾರಣ ಬುದ್ಧಿಗೆ ಅವರ ಉತ್ತರ ತುಂಬ ಸೂಕ್ತವಾಗಿ ಅನ್ನಿಸ್ಬೋದು, ಮತ್ತು ಅದು ಸೂಕ್ತವಾಗಿಲ್ಲ ಅದು. ಯಾಕೆಂದರೆ ಎಲ್ಲರೂ ದೇವರು ಅಂತ ಸಿದ್ಧಾಂತ ನಾವು ಕೊಟ್ಟ ಮೇಲೆ ಎಲ್ಲರಲ್ಲೂ ದೇವರು ನಾನು ನೋಡ್ತಾ ಇರುವಾಗ ಎಲ್ಲರೂ ದೇವರು ಯಾವಾಗ ನಾನು ಬೇರೆ ದೇವರು ಇನ್ನೊಬ್ರಿಗೆ ಅನುಭವ ಇದೆಯೋ ಇಲ್ವೋ ಅದರಿಂದ ನನಗೇನು ಸಂಬಂಧ? ನನಗೆ ಅನುಭವ ಆಗ್ತಾ ಇದೆಯೋ ಇಲ್ವೋ ಎಲ್ಲರೂ ದೇವರು ಅಂತ? ಎಲ್ಲರೂ ದೇವರು ಅಂತ ನನಗನುಭವ ಆಗುವಾಗ ನಾನು ನನ್ನನ್ನೇ ಬೇರೆ ದೇವರು ಅಂತ ಹೇಗೆ ಹೇಳ್ಕೊಳೋಕ್ಕೆ ಸಾಧ್ಯ? ಬೇರೆಯವರು ಅಜ್ಞಾನದಲ್ಲಿದ್ದಾರೆ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ? ಹೇಳಿದರೆ ಅದು ತಪ್ಪು ಅಂತ ಆಯ್ತದು. ನಿಮ್ಗೆ ಆ ಅನುಭವ ಆಗ್ತಾ ಇಲ್ಲ ಅಂತ ಆಯಿತು. ಆ ಸಿದ್ಧಿಗಳು ಪಡ್ಕೊಂಡು ಆ ಸಿದ್ಧಿಗಳು ಬಲದಿಂದ ನಾನೇ ದೇವರು ಅಂತ ಹೇಳ್ಕೊಳ್ಳೋದು, ಏನೋ ಒಂದು ಚಮತ್ಕಾರಗಳನ್ನು ತೋರಿಸ್ಬಿಡೋದು. ಆ ಚಮತ್ಕಾರದಿಂದ ನಮ್ಮ ಸನಾತನ ಜನಗಳು ನಾವು ಮೂಢರಾಗಿದ್ದೀವಿ. ಆ ಚಮತ್ಕಾರಗಳನ್ನೇ ದೇವ್ರದ್ದು ಶಕ್ತಿ ಅಂದ್ಕೊಂಡ್ಬಿಡ್ತೀವಿ. ಬ್ರಹ್ಮಜ್ಞಾನಿಗಳು ಯಾರೂ ಚಮತ್ಕಾರ ತೋರಿಸಿಲ್ಲ ಇದ್ರವರೆಗೆ. ಚಮತ್ಕಾರ ತಾನಾಗೆ ನಡೀತಾ ಇರುತ್ತೆ ಅವ್ರ ನಾಲ್ಕು ಪಕ್ಕದಲ್ಲೂ. ಅವರೇನು ತೋರಿಸೋದಿಲ್ಲ. ಅದು ಮೆಜಿಷಿಯನ್ಸ್ ಅಲ್ಲ ಅವರು. ಬ್ರಹ್ಮಜ್ಞಾನಿಗಳು ಮೆಜಿಷಿಯನ್ಸ್ ಅಲ್ಲ. ಅವ್ರು ಚಮತ್ಕಾರಗಳು ತೋರಿಸೋದಿಲ್ಲ. ಮತ್ತು ನಮಗೆ ಮೂಢತ್ವ ಹೇಗೆ ಸೇರಿಕೊಂಡಿದೆ ನಮ್ಮ ಸನಾತನ ಜನತೆಗೆ? ಆ ಚಮತ್ಕಾರ ತೋರಿಸೋರನ್ನೇ ದೊಡ್ಡ ಬ್ರಹ್ಮಜ್ಞಾನಿಗಳು ಅಂತ ತಿಳ್ಕೊತೀವಿ ನಾವು. ಆ ಕೃತ್ರಿಮದಲ್ಲಿ ಆತ್ಮಬೋಧದಲ್ಲಿ ಏನಾಗುತ್ತೆ? ನನಗೆ ಬೋಧವಾಗಿದೆ, ಬಾಕಿಯವರು ಬೋಧದಲ್ಲಿ ರಹಿತರಾಗಿದ್ದಾರೆ ಅಂತ ಅನಿಸುತ್ತೆ. ವಾಸ್ತವಿಕವಾಗಿ ಆತ್ಮಬೋಧ ಆದಾಗ, ಅದಕ್ಕೆ ಹೇಳ್ತೀನಲ್ಲ, ಒಂದು ಸಾರಿ ಏನೋ ಆ ಚಿದಾಕಾಶದ ಮೇಲೆ ಇವಾಗ ಯೋಗ ಶಬ್ದದ ಯೋಗ ದರ್ಶನ ಅಂತ ಇದೆಯಲ್ಲ ಪತಂಜಲಿಗಳದ್ದು, ಮೊದಲನೇ ಸೂತ್ರ ಅವರು ಕೊಟ್ಟರು. ಏನು ಹೇಳಿದರು? ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದರು. ಚಿತ್ತದ ವೃತ್ತಿಗಳು ನಿರೋಧವಾದಾಗ ಯೋಗವಾಗುತ್ತೆ ಅಂತ ಹೇಳಿದರು. ಈ ಚಿತ್ತ ಅನ್ನೋದು ಎಲ್ಲಿದೆ? ಮನಸ್ಸು ಬುದ್ಧಿ ಮಧ್ಯದಲ್ಲಿದೆ ಚಿತ್ತ ಅನ್ನೋದು. ಇದು ವಾಯುತತ್ವ, ಇದು ಮನಸ್ಸು ಜಲತತ್ವ, ಬುದ್ಧಿ ಅಗ್ನಿತತ್ವ, ಅಹಂಕಾರ ತೈಜಸ್ ತತ್ವ. ಆ ವಾಯುತತ್ವದೊಂದು ವಿಂಡ್ ಸ್ಕ್ರೀನ್ ಇದೆ ಇಲ್ಲಿ ಒಳಗಡೆ, ಅದ್ರ ಮೇಲೆ ಚಿತ್ರಣ ಆಗ್ತಾ ಇರುತ್ತೆ. ಯಾವಾಗ ನಾವು ಹೊರಗಡೆ ಸಂಪರ್ಕದಲ್ಲಿದ್ದೀವೋ ಜ್ಞಾನೇಂದ್ರಿಯ ಮೂಲಕವಾಗಿ, ಆವಾಗ ವಿಷಯ ಚಿತ್ರಣ ಆಗ್ತಾ ಇರುತ್ತೆ. ಯಾವಾಗ ನಾವು ಅಂತರ್ಮುಖವಾಗಿರ್ತೀವೋ ಆವಾಗ ವಿಚಾರ ಚಿತ್ರಣ ಆಗ್ತಾ ಇರುತ್ತೆ. ಯಾವಾಗ ಚಿದಾಕಾಶ ಇದೆಯಲ್ಲ ಅದು ನಿರ್ವಿಷಯವಾಗುತ್ತೋ ನಿರ್ವಿಚಾರವಾಗುತ್ತೋ ಆವಾಗ ಆತ್ಮಬಿಂಬದ ದರ್ಶನ ಆಗೋಕ್ಕೆ ಶುರುವಾಗುತ್ತೆ. ಅದು ಒಂದು ಬ್ಲೂ ಪರ್ನಾಗಿ ಶುರುವಾಗುತ್ತೆ ಆತ್ಮಬೋಧ ಆಗೋದು. ಚಿತ್ತದ ಶಕ್ತಿ ಚಿತ್ತಿ ಅಂತ ಹೇಳ್ತೀವಿ, ಅದು ನೀಲೇಶ್ವರಿ ಅಂತ ಹೇಳ್ತೀವಿ. ಆ ನೀಲಮಣಿ ಹಾಕಿ ಕಾಣೋಕ್ಕೆ ಶುರುವಾಗುತ್ತೆ ಧ್ಯಾನದಲ್ಲಿ. ಅದೇ ಎಕ್ಸ್ಪ್ಯಾಂಡ್ ಹಾಕ್ಕೊಂಡು ಹೋಗುತ್ತೆ ಆಮೇಲೆ ಕ್ರಮಶಃವಾಗಿ. ಅಲ್ಲ, ಅದು ಕಾಣಿದಾಗ ಅದೇನಾಗುತ್ತೆ, ಆ ಪ್ರತಿಬಿಂಬ ಕಾಣೋಕ್ಕೆ ಶುರುವಾದಾಗ ಏನಾಗುತ್ತೆ, ಆ ಚಿದಾಕಾಶದ ಮೇಲೆ ಅದು ನಡೀತಾನೇ ಇರುತ್ತೆ. ಇದು ವಿಚಾರ ವಿಷಯ, ಇದು ಮೋಡ ಕೌಚ್ಕೊಂಡ ಹಾಗೆ ಕಂಚ್ಕೊಂಡಿರುತ್ತೆ ಆತ್ಮತತ್ವವನ್ನು, ಆ ಪ್ರತಿಬಿಂಬವನ್ನು. ಆ ನಿರ್ವಿಷಯ ನಿರ್ವಿಚಾರವಾದಾಗ ಸಾಧನೆಯಿಂದ ಅದು ಕಾಣೋಕ್ಕೆ ಶುರುವಾಗುತ್ತೆ.
ಕಾಣ್ದಾಗೇನು ದೃಶ್ಯ ಬೇರೆ ಇದೆ, ದೃಷ್ಟಿ ಬೇರೆ ಇದೆ. ನೋಡೋದು ಬೇರೆ ಇದ್ದಾನೆ, ಆ ನೋಡ್ತಾ ಇರೋ ತತ್ವ ಬೇರೆ ಇದೆ. ಇದೇ ಕೃತ್ರಿಮ ಬಾಯ್ತಿದು. ಯಾವಾಗ ಅಹಂಕಾರ ಅನ್ನೋದು ಹೋಗಿ ಆತ್ಮತತ್ವದ ಹೋಗಿ ಭಸ್ಮವಾಗಿ ಹೋಗುತ್ತೋ ಆವಾಗ ದೃಷ್ಟಿ ನಷ್ಟವಾಗಿ ಹೋಗುತ್ತೆ, ಬರೀ ದೃಶ್ಯ ಉಳ್ಕೊಂಡಿರುತ್ತೆ. ಅದೇನಾಯಿತು, ಅದು ವಾಸ್ತವಿಕ ಆತ್ಮಬೋಧವಾಯಿತು. ಆವಾಗ ಬರೀ ದೃಶ್ಯವೇ ದೃಶ್ಯ ಇರುತ್ತೆ. ಆವಾಗ ಎಲ್ಲರೂ ಬ್ರಹ್ಮಸ್ವರೂಪವಾಗಿ ಕಂಡು ಬರ್ತಾರೆ, ಅನುಭವವಾಗೋಕ್ಕೆ ಶುರುವಾಗುತ್ತೆ. ಆವಾಗ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ. ಯಾವ ಥರದ್ದು ಬಡವರು, ಶೂದ್ರರು, ಬ್ರಾಹ್ಮಣರು, ಇದೆಲ್ಲ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ. ಇದು ವಾಸ್ತವಿಕವಾದ ಬ್ರಹ್ಮಜ್ಞಾನ ಸ್ಥಿತಿ. ಅಂಥ ಬ್ರಹ್ಮಜ್ಞಾನಿಗಳು ದರ್ಶನ ಸ್ವಲ್ಪ ಅದು ಭಗವಂತನೇ ಹೇಳಿಬಿಟ್ರೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳಿಬಿಟ್ರು. 5000 ವರ್ಷದ ಹಿಂದೆ ಇಂಥ ಮಹತ್ತರು ತುಂಬ ಸುದುರ್ಲಭ ಅಂತ ಹೇಳಿದರು. ಏನಪ್ಪ, ಯದಾತೆ ಮೋಹ ಕಲಿಲಂ ಬುದ್ಧಿರ್ವ್ಯತಿತರು. ಈ ಮೋಹ ಅನ್ನೋದು ಯಾವುದಕ್ಕಾಗೋದು, ಬುದ್ಧಿಗಾಗೋದು ಅನ್ನೋದು ಸ್ಪಷ್ಟವಾಯಿತು. ಈ ಮೋಹದ ಕೊಚ್ಚೆಯಿಂದ, ಕಲಿಲ ಅಂದರೆ ಕೊಚ್ಚೆ ಅಂತ, ಇದನ್ನ ಮೇಲಕ್ಕೆ ಬರುತ್ತೋ ನಿನ್ನ ಬುದ್ಧಿ. ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನೀನೇನು ಕೇಳ್ಕೊಂಡಿದೆಯೋ, ಏನೇನು ಓದ್ಕೊಂಡಿದೆಯೋ, ಈ ವೇದ ಇಲ್ಲ ತಮಾಮ್ ಗ್ರಂಥಗಳಿಂದ, ಜನಗಳಿಂದ, ವಿದ್ವಾಂಸರಿಂದ ಏನೇನು ಕೇಳ್ಕೊಂಡಿದೆಯೋ ಅದ್ರ ಬಗ್ಗೆ ನೀನು ಉದಾಸೀನವಾಗ್ತೀಯ. ಅಂದರೆ ಈ ಪ್ರಲೋಭನೆಗೆ ಹೋಗಿ ಸಿಕ್ಕಾಕೊಡೋಲ್ಲ ನೀನು. ಇದು ಮಾಡಿದರೆ ಈ ಯಜ್ಞ ಮಾಡಿ ಈ ಫಲ ಸಿಕ್ಕುತ್ತೆ, ಈ ಈ ರಾಜರು ಇರೋಲ್ಲ ಹೇಗೆ ಸಿಕ್ಕಾಕೋತಾ ಇದ್ದಿದ್ದು. ದೊಡ್ಡ ದೊಡ್ಡ ಯಾಗ್ಯಾದಿಗಳು ಮಾಡಿ ಈ ಪದ ಆ ಪದ ಆ ಪದ, ಅಲ್ಲಿ ಈ ಸ್ವರ್ಗ, ಇಂದ್ರನ ಪಟ್ಟ, ಅದರವರೆಗೆ ಹೋಗ್ತಾ ಇದೆ. ಅಂದರೆ ಕರ್ಮದ್ದು ಎಲ್ಲಿವರೆಗೆ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ ಅಂದರೆ ಅಲ್ಲಿ ಇಂದ್ರದ ಪಟ್ಟದವರೆಗೂ ಹೋಗ್ತಾ ಇದೆ. ದೇವತೆಗಳು ಏನು ಮೋಕ್ಷಾಧಿಕಾರಿಗಳು ಇರೋದಿಲ್ಲ. ದೇವತೆಗಳು ತಿರ್ಗಾ ಮನುಷ್ಯರಾಗೇ ಬರಬೇಕು. ಅದು ಭೋಗದ ಒಂದು ಲೋಕ. ಅಲ್ಲಿ ಭೋಗ ಮುಗಿಸ್ಕೊಂಡು ತಿರ್ಗಾ ಪೃಥ್ವಿಗೆ ಬರಬೇಕು. ಡೈರೆಕ್ಟಾಗಿ ಭಗವಂತನ ಜೊತೆಗೆ ಹೋಗಿ ಸೇರಿಕೊಳ್ಳೋದು ಬರೀ ಮನುಷ್ಯರು ಒಬ್ಬರೇ. ಇನ್ನು ಯಾರಿಗೂ ಅಧಿಕಾರ ಇಲ್ಲ, ಪಾತ್ರತೆ ಇಲ್ಲ. ಯಾವಾಗ ನಿನ್ನ ಬುದ್ಧಿ ನಿಶ್ಚಲವಾಗುತ್ತೋ, ಪವಿತ್ರವಾಗುತ್ತೋ, ಈ ಪ್ರಲೋಭನೆಗಳಿಂದ ಮೇಲಕ್ಕೆ ಹೋಗಿ ಬಂದಿರುತ್ತೋ, ಶ್ರುತಿ ವಿಪ್ರಪನ್ನಾತ ಯದಾ ಸ್ಥಾಸ್ಯತೆ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದಾ ಯೋಗಮವಾಪ್ಸ್ಯಸಿ. ಆ ಪರಮಾತ್ಮನ ಜೊತೆಗೆ ನಿಂದು ಸೇರಿಕೊಳ್ಳುವಂಥ ಸ್ಥಿತಿ ಯಾವಾಗ ಬರುತ್ತೆ, ಯಾವಾಗ ಸಮದಲ್ಲಿ ಧೀ ಹೋಗಿ ಸೇರಿಕೊಳ್ಳುತ್ತೋ. ಸಮಾಧಿ, ಸಮಾಧಿ ಅಂದರೆ ಏನರ್ಥ? ಸಮದಲ್ಲಿ ಹೋಗಿ ಧೀ ಆಗೋದು ಅಂದರೆ ನಿಂತ್ಕೊಳ್ಳೋದು ಅಂತ. ಆವಾಗ ಕೇಳಿದ್ದಾರೆ, ಸಮಾಧಿ ಅನ್ನೋದಕ್ಕೆ ವ್ಯಾವಹಾರಿಕವಾಗಿ ಅನುಭವಗಮ್ಯವಾದ ಏನಾದರೂ ಅರ್ಥ ಅಂತ ಹೇಳಿದರೆ, ಯಾವಾಗ ಸಮಯ ಬೋಧ ಲುಪ್ತವಾಗಿ ಹೋಗುತ್ತೋ ಅದು ಸಮಾಧಿ ಅಂತ. ನಮಗೆ ಸಮಯದ ಜ್ಞಾನ ಹೊರಟು ಹೋಗುತ್ತೋ, ಇವಾಗ ಕೇಳ್ತಾ ಇದ್ದೀರಿ ಈಗ ಕೇಳ್ತಾ ಎಷ್ಟೋ ಜಾಗದಲ್ಲಿ ಏನಾಗುತ್ತೆ, ನಾನು ಮಾತಾಡ್ತೀನಿ ಒಂದೂವರೆ ಗಂಟೆ ಮಾತ್ರ, ಏನು ಅನಿಸುತ್ತೆ, 1 ಗಂಟೆ ಆಗೋಯ್ತಾ ಅಂದರೆ 1 ಗಂಟೆ ಕಳೆದು ಹೋಗಿದ್ದು ಗೊತ್ತೇ ಆಗಲಿಲ್ಲ ಯಾಕೆ ಕಳೆದು ಹೋಯ್ತು ಅಂತ. ಇದು ಸಮಾಧಿ ಆಯಿತು. ಯಾವ ಅವಧಿ ಒಳಗೆ ನಮಗೆ ಸಮಯದ ಅನುಭವ ಲುಪ್ತವಾಗಿ ಹೋಗುತ್ತೋ, ಗಡಿಯಾರ ನೋಡ್ಕೋಬೇಕಾಗೋದಿಲ್ವೋ, ಇಲ್ಲ ಹಸು ಇದು ಅದು ಏನೂ ಆಗೋದಿಲ್ವೋ, ಅದು ಸಮಾಧಿ ಅಂತ. ಅಂದರೆ ಸಮಯದ ಬೋಧವ ಸಮಾಪ್ತವಾಗಿ ಹೋಗೋದು. ಅದಕ್ಕೆ ಅವ ಕೇಳಿದಾನ ಆಮೇಲೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ್ ಕಿಮಾಸೀತ ವೃಜೇತ ಕಿಂ. ಈ ಜ್ಞಾನದಲ್ಲಿ ಸ್ಥಿತವಾಗಿರೋರು, ಪ್ರಜ್ಞೆ ಒಳಗೆ ಸ್ಥಿತವಾಗಿರೋರು ಹೇಗೆ ಮಾತಾಡ್ತಾರೆ, ಹೇಗೆ ಕೂತ್ಕೋತಾರೆ, ಹೇಗೆ ನಡ್ಕೋತಾರೆ, ಅದು ನೀವು ಹೇಳಬೇಕು ನನಗೆ ಅಂತ. ನೋಡಿ, ಇದು ರೆಫರೆನ್ಸ್. ಇದು ನಾವುಗಳೆಲ್ಲ ಜ್ಞಾನಿಗಳು.
ಯಾರೂ ಅಜ್ಞಾನಿಗಳಲ್ಲ ನಾವುಗಳು. ಜ್ಞಾನಿಗಳಾದ್ರೇ ಜ್ಞಾನದ ಮಾತು ತಿಳ್ಕೊಳ್ಳೋಕೆ ಸಾಧ್ಯ. ಅಜ್ಞಾನಿಗಳು ಜ್ಞಾನದ ಮಾತು ತಿಳ್ಕೊಳ್ಳೋಕ್ಕಾಗೋಲ್ಲ. ಅದಕ್ಕೋಸ್ಕರ ನನ್ನ ದೃಷ್ಟಿಯೊಳಗೆ ಯಾರೂ ಅಜ್ಞಾನಿಗಳಿಲ್ವೇ ಇಲ್ಲ, ಎಲ್ಲರೂ ಜ್ಞಾನಿಗಳೇನು. ಆ ಮಾತ್ರ ಜ್ಞಾನಗಳನ್ನೆಲ್ಲ ನಾವು ಏನು ಮಾಡ್ಕೋತಾ ಇದ್ದೀವಿ, ನಾವು ಇನ್ನೊಬ್ರಿಗೋಸ್ಕರ ರಿಸರ್ವ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ನಮಗೋಸ್ಕರ ನಮ್ಮ ಜ್ಞಾನ ಇಟ್ಕೊಂಡೇ ಇಲ್ಲ. ನಾವು ನಮಗೋಸ್ಕರ ನಮ್ಮ ಜ್ಞಾನ ಇಟ್ಕೊಂಡ್ಬಿಟ್ರೆ ನಾವು ಮೇಲಕ್ಕೆ ಹೊರಟು ಹೋಗ್ತೀವಿ. ತಕ್ಷಣ ಊರ್ಧ್ವಗಾಮಿ ಪ್ರಯಾಣ ವಿಕಾಸವಾಗುತ್ತೆ. ಆ ಜ್ಞಾನ ಇಟ್ಕೊಂಡಿರೋದೇ ನಾವು ಇನ್ನೊಬ್ರಿಗೋಸ್ಕರ. ಅದೇ ದೊಡ್ಡ ನಾವು ಮಾಡ್ತಾಯಿರೋ ತಪ್ಪು. ಜ್ಞಾನಿಗಳು ಮೊದಲನೇ ಲಕ್ಷಣ ನೋಡಿ ಏನು ಹೇಳ್ತಾರೆ. ಇಲ್ಲ, ನಾವು ನೋಡ್ಕೊಳ್ಳೋದಕ್ಕೆ ನಾವು ಈ ಎರಡು ಸ್ಟಿಕ್ ಕೊಟ್ಟಿದ್ದಾರಲ್ಲ, ಒಂದು ಥರ್ಮಾಮೀಟರು ಈ ಸ್ಥಿತಪ್ರಜ್ಞೆ ಲಕ್ಷಣದಲ್ಲಿ, ಅದನ್ನು ನೋಡ್ಕೊಳ್ಬೇಕು ನಾವು ಜ್ಞಾನದಲ್ಲಿ ಇದ್ದೀವಾ ಇಲ್ವಾ ಅಂತ. ಮಾತಿನ ಜ್ಞಾನ, ಕರ್ಮದ ಜ್ಞಾನ, ಅನುಭವದ ಜ್ಞಾನ. ನೋಯಿಂಗ್, ಅಂಡರ್ಸ್ಟ್ಯಾಂಡಿಂಗ್, ರಿಯಲೈಸೇಷನ್ ಅಂತ ಹೇಳ್ತೀವಿ, ಅಪ್ಲಿಕೇಶನ್ ಅಂತ ಹೇಳ್ತೀವಿ ಆಚೆಗೆ. ನೋಯಿಂಗ್ ಅನ್ನೋದು ಇನ್ಫಾರ್ಮೇಷನ್ ಆಯಿತು, ಸೂಚನೆಗಳಾಯಿತು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ರಿಯಲೈಸೇಷನ್ ಅಂದರೆ ಅನುಭವ ಮಾಡ್ಕೊಳ್ಳೋದು ಒಳಗಡೆ ಆಯಿತು. ಅದೇ ಸಮಾನಾಂತರ ಅಪ್ಲಿಕೇಶನ್ ಅಂದರೆ ಹೊರಗಡೆ ಕರ್ಮದಲ್ಲಿ ತೋರಿಸ್ಕೊಡೋದಾಯಿತು. ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ಅಪ್ಲಿಕೇಶನ್ ಆಗಬೇಕು, ಜನಗಳಿಗೋಸ್ಕರ ಆಚೆಲ್ಲಿ ಕಾಣ್ಬರಬೇಕು. ನಾವು ಜ್ಞಾನಿಗಳಾಗಿ ಮಾತಾಡ್ತಾ ಇದ್ದೀವಿ, ಜ್ಞಾನಿಗಳಾಗಿ ಕರ್ಮ ಮಾಡ್ತಾಯಿಲ್ಲ. ಅರ್ಜುನ ಜ್ಞಾನಿಗಳಾಗಿ ಮಾತಾಡ್ತಾ ಇದ್ದ, ಅವನ ಕರ್ಮ ಜ್ಞಾನಿಗಳಾಗಿ ಆಗ್ತಾ ಇತ್ತಿಲ್ಲ. ಅದನ್ನು ಭಗವಂತ ಹಿಡ್ಕೊಂಡ್ರು. ಅವನಿಗೆ ಅನುಭವ ಆಗ್ತಾ ಇತ್ತಿಲ್ಲ. ಏನು ಜ್ಞಾನದ್ದೇನು ಅನುಭವ ಆಗಬೇಕು, ಜ್ಞಾನಿಗಳದ್ದು ಅನುಭವ ಹೇಳ್ತಾರೆ ಇಲ್ಲಿ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಃ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್. ಹೇ ಪಾರ್ಥ, ಮನಸ್ಸಿನಲ್ಲಿ ಬರುವಂಥದ್ದು ಸರ್ವಾನ್ ಕಾಮಾನ್. ಇಲ್ಲಿ ಕಾಮ ಅಂದರೆ ಸೆಕ್ಸ್ ಅಲ್ಲ ಇಲ್ಲಿ ಅರ್ಥ. ಎಲ್ಲ ಇಚ್ಛೆಗಳು, ಎಲ್ಲ ಆಸೆಗಳು. ಪ್ರಜಹಾತಿ ಯಾವಾಗ ನಷ್ಟವಾಗುತ್ತೋ, ಯಾವಾಗ ನಶಿಸಿ ಹೋಗುತ್ತೋ ಆವಾಗ ಏನಾಗುತ್ತೆ. ಇವಾಗ ನಮಗೇನು, ನಮ್ಮ ಸುಖಾನುಭವ ಪಡೋಕ್ಕೆ ಇನ್ನೊಬ್ಬರು ಬೇಕು ನಮಗೆ. ನಾವು ಒಬ್ಬರಲ್ಲೇ ನಾವು ಸುಖವಾಗಿರೋಕ್ಕೆ ಸಾಧ್ಯವಿಲ್ಲ. ಯಾಕೆ? ಸಂಸಾರಿಗಳು ನಾವು. ಜ್ಞಾನಿಗಳಾಗಿ ಹೋದರೆ ಏನಾಗುತ್ತೆ, ಆತ್ಮನ್ಯೇವ ಆತ್ಮನ ತುಷ್ಟ. ಹೊರಗಡೆ ಯಾವ ಅನುಕೂಲವಾಗಿರಲಿ ಪ್ರತಿಕೂಲವಾಗಿರಲಿ ನಾವು ನಮ್ಮಲ್ಲೇ ಪ್ರಸನ್ನವಾಗಿದ್ದೀವಿ, ನಮ್ಮಲ್ಲೇ ನಾವು ಸಂತುಷ್ಟವಾಗಿದ್ದೀವಿ, ನಮ್ಮಲ್ಲೇ ನಾವು ತೃಪ್ತರಾಗಿದ್ದೀವಿ. ಇದು ಜ್ಞಾನಿಗಳ ಲಕ್ಷಣ. ಜ್ಞಾನಿಗಳಿಗೆ ಹೊರಗಡೆಯಿಂದ ಏನೂ ಉಪಕರಣ ಬೇಕಾಗಿಲ್ಲ. ಒಳ್ಳೆ ಊಟ ಸಿಕ್ಕಿದ್ರೆ ತೃಪ್ತಿ ಆಗ್ತೀನಿ, ಯಾರೋ ನಾಲ್ಕು ಬಂದು ಹೊಗಳಿದ್ರೆ ತೃಪ್ತರಾಗ್ತೀನಿ, ಇದೆಲ್ಲ ಇರೋದಿಲ್ಲ. ಯಾಕೆಂದರೆ ಆಸೆನೂ ಅಪೇಕ್ಷೆನೂ ಇಲ್ಲವೇ ಇಲ್ಲ. ಎಷ್ಟು ಕಷ್ಟದ ವಿಷಯ ಇದು. ಸಾಮಾನ್ಯವಾ? ಆಸೆಗಳಿಂದ ಮುಕ್ತರಾಗೋದು, ಇಚ್ಛೆಯಿಂದ ಮುಕ್ತರಾಗೋದು ಸಾಮಾನ್ಯದ ವಿಷಯವಲ್ಲ. ಅದನ್ನು ಹೇಗೆ ಮುಕ್ತರು ಮಾತಾಡೋದು ಸಹಜವಾಗಿ. ನನ್ನ ಅನುಭವಕ್ಕೆ ಬಂದ ಹಾಗೆ ನೋಡಿ, ಒಂದು ಕಡೆ ಕಾಮನೆಗಳಿದೆ, ಇಚ್ಛೆಗಳಿದೆ, ಇನ್ನೊಂದು ಕಡೆ ಅವಶ್ಯಕತೆಗಳಿದೆ. ಊಟ, ನಾವು ಇಚ್ಛೆಯಿಂದ ಪ್ರೇರಿತವಾಗೂ ಊಟ ಮಾಡಬಹುದು, ಅವಶ್ಯಕತೆಯಿಂದ ಪ್ರೇರಿತವಾಗಿಬಿಟ್ಟು ಊಟ ಮಾಡಬಹುದು. ಇಚ್ಛೆಯಿಂದ ಪ್ರೇರಿತವಾದ್ರೆ ನಾಲ್ಗೆ ಏನು ಕೇಳ್ತಾ ಇದೆ, ಇದು ಇಚ್ಛೆ ಆಯಿತು. ಅವಶ್ಯಕತೆ ಅಂದರೆ ಏನು? ನಮ್ಮ ಹೊಟ್ಟೆಗೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ, ನಮ್ಮ ಶರೀರಕ್ಕೆ
ಯಾವ ಊಟ ಅನುಕೂಲವಾಗಿದೆ ಅಂತ ತಿಳ್ಕೊಂಡು ಊಟ ಮಾಡೋದೇನಾಯಿತು, ಅವಶ್ಯಕತೆಯಿಂದ ಯುಕ್ತವಾಯಿತು ಅಂತ ಆಯಿತು. ನಮಗೆ ಎಷ್ಟು ದುಡ್ಡು ಅವಶ್ಯಕ ಅಂತೆ, ಎಷ್ಟು ದುಡ್ಡಿಂದ ಇಚ್ಛೆ ಅನ್ನೋದು ಅಸೀಮವಾಗಿ ಹೋಗ್ತಾ ಇರುತ್ತೆ. ಒಂದು ಇಚ್ಛೆ ನಾವು ಪೂರ್ಣ ಮಾಡೋಕ್ಕೆ ಹೋದರೆ 4 ಇಚ್ಛೆಗಳು ಬಂದು ಸೇರಿಕೊಡುತ್ತೆ. 4 ಇಚ್ಛೆ ಹೋಗಿಬಿಟ್ರೆ 16 ಇಚ್ಛೆ ಬಂದುಬಿಡುತ್ತೆ. ಅಂದರೆ ನಾವು ಶರೀರ ಬಿಡೋ ಟೈಮ್ನಲ್ಲಿ ಆ ಇಚ್ಛೆಗಳ ಪರ್ವತದ ಮೇಲೆ ನಾವು ಕೂತಿರ್ತೀವಿ. ಅದಕ್ಕೆ ತಿರ್ಗಾ ಜನ್ಮ ತಗೋಬೇಕು. ಆ ಇಚ್ಛೆ ಪೂರ್ತಿ ಯಾವಾಗಿನವರೆಗೆ ಇಚ್ಛೆ ಪೂರ್ತಿ ಸಮಾಪ್ತವಾಗೋಲ್ವೋ ಪುನರ್ಜನ್ಮ ಆಗ್ತಾನೇ ಇರುತ್ತೆ. ಆ ಇಚ್ಛೆಯಿಂದ ಹೇಗೆ ನಾವು ತೊಡ್ಕೊಂಡು ಬಿಡಿಸ್ಕೊಳ್ಳೋದು ಸಹಜವಾಗಿ, ದೊಡ್ಡ ವೇದಾಂತಕ್ಕೆ ಹೋಗ್ದೇನೆ ಆ ಇಚ್ಛೆನ ಅಲ್ಲಿಂದ ತೆಗೆದುಬಿಟ್ಟು ಮನಸ್ಸನ್ನು ಅವಶ್ಯಕತೆಗೆ ಹೋಗಿ ಸೇರಿಸ್ಕೊಂಡ್ಬಿಡೋದು. ಊಟ ಜ್ಞಾನಿಗಳು ಮಾಡ್ತಾರೆ, ಉಪವಾಸ ಮಾಡೋರು ಜ್ಞಾನಿಗಳು ಅಂತ ಅಲ್ಲ. ಜ್ಞಾನಿಗಳಾಗಿಬಿಟ್ರೆ ಹೊಟ್ಟೆ ಹಸಿಯೋದಿಲ್ಲ ಅಂತ ಎಲ್ಲೂ ಬರೆದಿಲ್ಲ. ಜ್ಞಾನಿಗಳಾಗಿಬಿಟ್ರೆ ಕಣ್ಣನ್ನು ಕುರುಡು ಮಾಡ್ಕೊಂಡ್ಬಿಡೋದಿಲ್ಲ, ಅವರು ಎಲ್ಲ ನೋಡ್ತಾನೆ ಇರ್ತಾರೆ. ಅವ್ರು ನೋಡೋದ್ರಲ್ಲೂ ನಾವು ನೋಡೋದ್ರಲ್ಲೂ ಏನು ಅಂತರ ಬರುತ್ತೆ? ಅವ್ರು ನೋಡಿದಾಗ ರಿಯಾಕ್ಷನಲ್ಲಿ ಆಗೋದಿಲ್ಲ, ನಾವು ನೋಡಿದಾಗ ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನನ್ನು ತಪ್ಪಿಸ್ಕೊಳ್ಳೋದೇ ಜ್ಞಾನ. ಕುರುಡು ಮಾಡ್ಕೊಂಡ್ಬಿಟ್ರೆ ಬ್ರಹ್ಮಜ್ಞಾನ ಆಯಿತು ಅಂತ ಅಲ್ಲ. ಸಂವೇದನಹೀನರಾಗಿ ಹೋದ್ರು ಅಂದರೆ ಬ್ರಹ್ಮಜ್ಞಾನ. ಕಲ್ಲರಾಗಬಾರ್ದು. ಅಧ್ಯಾತ್ಮಕ್ಕೆ ಹೊರಟೋದ್ಮೇಲೆ ಕಲ್ಲಾಗಿ ಹೋಗ್ತೀವ ನಾವು. ನಮಗೆ ಸಂವೇದನೆ ಇರೋದಿಲ್ವ? ಇನ್ನೊಬ್ಬರ ದುಃಖದಿಂದ ದುಃಖಿ ಆಗೋಲ್ವ ನಾವು? ಇನ್ನೊಬ್ಬರ ಸುಖದಿಂದ ಸುಖಿ ಪಡೋದಿಲ್ವ ನಾವು? ಅದಾಗಿಯೇ ಆಗುತ್ತೆ. ಪ್ರಭು ಶ್ರೀ ರಾಮಚಂದ್ರ ಪರಮಾತ್ಮನಿಗೆ ತಂದೆಯವರು ತೀರಿ ಹೋದರು ಅಂತ ಸಮಾಚಾರ ಬಂದಾಗ ಅವ್ರಿಗೆ ದುಃಖ ಆಗಲಿಲ್ವಾ? ಅವ್ರಿಗೂ ದುಃಖ ಆಯಿತು. ವಿಚಲಿತವಾಗೋದಿಲ್ಲ, ಅದರಲ್ಲಿ ದಾರಿ ತಪ್ಪೋದಿಲ್ಲ, ಅದನ್ನು ಸಹನೆ ಮಾಡ್ಕೋತಾರೆ. ತಿತಿಕ್ಷೆ ಅಂತ ಹೇಳ್ತೀವಿ. ಅಧ್ಯಾತ್ಮ ಮಾರ್ಗದಲ್ಲಿ ನಾವು ಬರುವಂಥ ದುಃಖಗಳು, ಕಷ್ಟಗಳು, ಅದೆಲ್ಲ ತಿತಿಕ್ಷೆ ಅಂತ ಅದನ್ನು ಸಹನೆ ಮಾಡಿಕೊಳ್ಳೋದು. ದುಃಖೇಶು ಅನುದ್ವಿಗ್ನಮನ ಸುಖೇಶು ವಿಗತಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ ಅಂತ. ದುಃಖೇಶು ಅನುದ್ವಿಗ್ನಮನ, ದುಃಖ ಬಂದಾಗ ಉದ್ವಿಗ್ನರಾಗದೇ ಇರೋದು. ದುಃಖ ಬಂದ ತಕ್ಷಣ ನಾವು ಉದ್ವಿಗ್ನರಾಗಿ ಹೋಗ್ತೀವಿ. ದುಃಖ ಬೇಡಪ್ಪ ಅಂತೀವಿ. ಸುಖ ಬಂದುಬಿಟ್ರೆ ಅದನ್ನು ಅಂಟ್ಕೊಂಡ್ಬಿಡ್ತೀವಿ ಸುಖದ ಜೊತೆಗೆ ಹೋಗಿ. ಎಷ್ಟೇ ದುಃಖ ಬೇಡ ಅಂದರೂ ದುಃಖ ಬಂದೇ ಬಿಡುತ್ತೆ. ಕತ್ಲೆ ಬೇಡ ಅಂದರೂ ದಿನ ಆದಮೇಲೆ ಕತ್ಲೆ, ಸೂರ್ಯಾಸ್ತ ಆದಮೇಲೆ ಕತ್ಲೆ ಬಂದೇ ಬರುತ್ತೆ. ಅದಕ್ಕೆ ನಾವು ವಿವೇಕದಿಂದ ನಾವು ದೀಪ ಹಚ್ಕೋತೀವಿ, ಎಲ್ಲ ಮಾಡ್ಕೋತೀವಿ. ಅದು ಉಪಚಾರ, ಕತ್ಲೆ ಉಪಚಾರ. ಅಂದರೆ ಎಲ್ಲರಲ್ಲೂ ಸುಖ ದುಃಖದಲ್ಲಿ ಒಂದು ದೊಡ್ಡ ಮನೋವೈಜ್ಞಾನಿಕವಾದ್ದು ವೈಶಿಷ್ಟ್ಯ ಇದೆ. ಸುಖನ ಎಷ್ಟು ನಾವು ಹಂಚ್ತೀವೋ ಅಷ್ಟು ಸುಖ ಹೆಚ್ಚಾಕ್ಕೊಂಡು ಹೋಗುತ್ತೆ. ದುಃಖನ ಯಾರು ಪಾಲವಹಿಸಿದರೆ ಆ ದುಃಖ ಕಡಿಮೆ ಆಗುತ್ತೆ. ದುಃಖ ಹಂಚೋಕ್ಕಾಗೋಲ್ಲ ನಾವು. ದುಃಖ ಎಲ್ಲರೂ ಬಂದು ಹಂಚ್ಕೋಬೇಕು. ಯಾವಾಗ ನಾವು ದುಃಖದಲ್ಲಿರುವಾಗ ಹಂಚ್ಕೊಳೋಕೆ ಬರ್ತಾರೆ ಜನಗಳು, ಯಾವಾಗ ನಾವು ಸುಖವನ್ನು ಉದಾರತೆಯಿಂದ ಹಂಚಿರ್ತೀವೋ. ಸುಖವನ್ನು ಹಂಚೋದಕ್ಕೆ ಕೃಪಣತೆ ಮಾಡ್ಕೊಂಡ್ಬಿಟ್ರೆ ದುಃಖದಲ್ಲಿ ನಾವು ಒಬ್ಬರೇ ಆಗಿ ಹೋಗ್ತೀವಿ, ಯಾರೂ ಇರೋದಿಲ್ಲ ಅದನ್ನು ಹಂಚ್ಕೊಳ್ಳೋದಕ್ಕೆ. ಇವಾಗೆಲ್ಲರೂ ದುಃಖದಲ್ಲಿ ಒಬ್ಬರೇ ಆಗಿ ಹೋಗ್ತಾರೆ. ಯಾಕೆ? ನಾವು ಸುಖ ಹಂಚ್ತಾ ಇಲ್ಲ. ಯಾಕೆ? ನಮ್ಮ ಬುದ್ಧಿ ಒಳಗೆ ಏನು ಅಂದ್ಕೊಂಡ್ಬಿಟ್ಟಿದ್ದೀನಿ, ದುಃಖ ಹಂಚಿಬಿಟ್ರೆ ನಮಗೆ ಕಡಿಮೆ ಆಗಿ ಹೋಗುತ್ತೆ ಅಂತ. ಯಾರೋ ಬಂದರು, ಅವ್ರಿಗೆ ಟೀ ಕೊಡಿಸ್ಬೇಕು, ಕಾಫಿ ಕೊಡಿಸ್ಬೇಕು. ಯಾಕಪ್ಪ ಕೊಡಿಸ್ಬೇಕು?
ಅವರಿಂದ ಏನು ನಮಗಿದೆ ಲಾಭ? ಪರಿಣಾಮಕ್ಕೆ ಹೊರಟೋದು. ಅತಿಥಿ ದೇವೋ ಭವ, ಯಾರೇ ಬರಲಿ ಅವ್ರಿಗೆ ಉಪಚಾರ ಮಾಡಬೇಕು, ಟೀ ಕುಡಿಸ್ಬೇಕು, ಒರೆಸ್ಬೇಕು, ನೀರು ಕುಡಿಸ್ಬೇಕು. ಅದು ನಮ್ಮ ಕರ್ತವ್ಯ. ಅದು ನಾವು ಮಾಡ್ತೀವಿ. ಯಾಕೆ ಸುಖ ಹಂಚೋಕ್ಕೆ ತಯಾರಾಗಿಲ್ಲ ನಾವು. ಸುಖ ಎಲ್ಲ ನಮಗೇ ಇರಲಿ, ಇನ್ನೊಬ್ರಿಗೆ ಸುಖ ಕೊಡೋದು ಬೇಡ ನಾವು. ಅಂಥವ್ರಿಗೇನಾಗುತ್ತೆ, ಆ ದುಃಖ ಬಂದಾಗ ಯಾರೂ ಅದನ್ನು ಹಂಚ್ಕೊಡೋರೇ ಸಿಕ್ಕೋಲ್ಲ. ಇಲ್ಲೇನು ಹೇಳ್ತಾ ಇರಬೇಕು ಅಂದ್ರೆ, ಆ ದುಃಖ ಬಂದಾಗ ಅನುದ್ವಿಗ್ನವಾಗಿರಬೇಕು ಅಂತ. ಅದು ಯಾವಾಗ ಇರೋಕ್ಕೆ ಸಾಧ್ಯ? ಅನುಗ್ನವಾಗಿ ಯಾವಾಗ ಆ ದುಃಖನ ಹಂಚ್ಕೊಳ್ಳೋರು ಇರ್ತಾರೋ ನಮ್ಮ ಹತ್ರ. ಯಾಕೆ ಇಲ್ಲಿ ದುಃಖದಲ್ಲಿರುವಾಗ ಯಾರು ದುಃಖದಲ್ಲಿದ್ದರೆ ಅವ್ರು ಕರಿಬೇಕು ಅಂತ ನೋಡಬಾರ್ದು, ತಕ್ಷಣ ದುಃಖದಲ್ಲಿ ಹೋಗಬೇಕು ಅವ್ರ ಹತ್ರ. ಯಾರು ಬಂದು ಸ್ವಲ್ಪ ಸಾಂತ್ವನೆ ಕೊಟ್ಬಿಟ್ರು ತುಂಬ ದುಃಖ ಕಡಿಮೆ ಆಗುತ್ತೆ. ನಾನಿದ್ದೀನಪ್ಪ, ನೀನು ಗಾಬರಿ ಪಡಬೇಡ, ನಿನಗೆ ದುಃಖ ಬಂದಿದೆಯಲ್ಲ, ನಾನು ಪಾಲ್ವಹಿಸ್ತೀನಿ, ಐ ವಿಲ್ ಶೇರ್, ನಾನು ಶೇರ್ ಮಾಡ್ತೀನಿ ದುಃಖನ ಅಂತ ಹೇಳಿ ಅವ್ರಿಗೊಂದು 4 ಮಾತು ಹೇಳಿಬಿಟ್ರೆ ಅವ್ರಿಗೆ ದುಃಖ ಎಷ್ಟೋ. ಯಾಕೆಂದ್ರೆ ದುಃಖ ಅನ್ನೋದು ಮನಸ್ಸಿಂದ ಅನುಭವ, ಸುಖನೂ ಮನಸ್ಸಿಂದ ಅನುಭವ. ಹೌದು ಅಲ್ವೋ? ಆ ದುಃಖಾನುಭವ ಕಡಿಮೆ ಆಗಬೇಕಾದ್ರೆ ಅನುದ್ವಿಗ್ನವಾಗಿರಬೇಕು ಅಂದರೆ ಹೇಗೆ? ಯಾವಾಗ ನಾವು ಒಬ್ಬರೇ ಇರೋದಿಲ್ವೋ ದುಃಖದಲ್ಲಿ, ಆವಾಗ ತಕ್ಷಣ ಜನಗಳಿದ್ದರೆ ನಾವು ಅನುದ್ವಿಗ್ನವಾಗಿರ್ತೀವಿ. ಅದು ಬ್ರಹ್ಮಜ್ಞಾನದಲ್ಲೂ ಅನುದ್ವಿಗ್ನವಾಗಿರ್ತೀವಿ. ಉದ್ವಿಗ್ನವಾಗಿ ಸರಿ, ಸುಖ ತುಂಬ ಚೆನ್ನಾಗಿ ಅನುಭವಿಸಿದ್ದೀವಿ, ಸ್ವಲ್ಪ ದುಃಖ ಬಂತು, ಸರಿಯಪ್ಪ, ಅದನ್ನು ಎಕ್ಸೆಪ್ಟ್ ಮಾಡೋಣ, ಅದನ್ನು ಆಲಿಂಗನೆ ಮಾಡೋಣ, ದುಃಖವನ್ನು ತಪ್ಪಿಕೊಳ್ಳೋಣ. ಆ ದುಃಖವನ್ನು ತಪ್ಕೊಂಡ್ಬಿಟ್ರೆ ಏನಾಗುತ್ತೆ? ದುಃಖವೇ ಇರೋದಿಲ್ಲ. ದುಃಖದಿಂದ ನಾವು ಓಡ್ತೀವಿ, ಅದು ದುಃಖ ಹಿಂದೆ ಬರ್ತಾ ಇರುತ್ತೆ. ಆ ಓಡೋದು ಬಿಟ್ಬಿಟ್ಟು ದುಃಖನೇ, ಬನ್ನಿಪ್ಪ ನೀವು ಬಂದಿದ್ದೀರಾ, ತುಂಬ ಸುಖ ಸಿಕ್ಕಿದೆ ಜೀವನದಲ್ಲಿ, ಸ್ವಲ್ಪ ದುಃಖ ಬಂದಿದೆ, ತುಂಬ ಸ್ವಸ್ಥವಾಗಿ ಮಜಾ ಮಾಡಿದ್ದೀನಿ, ಸ್ವಲ್ಪ ರೋಗ ಬಂದಿದೆ, ಸರಿ, ಆ ರೋಗವನ್ನು ಎಕ್ಸೆಪ್ಟ್ ಮಾಡಿಕೊಳ್ಳೋಣ. ಅಪ್ಪ ಅಮ್ಮ ಅನ್ನೋದು ಬೇಡ ರೋಗದಲ್ಲೂ. ಸರಿಯಪ್ಪ, ರೋಗ ಅಂದರೆ ಆಯುರ್ವೇದ ಏನು ಹೇಳುತ್ತೆ? ಆಯುರ್ವೇದ ರೋಗ ಬಂದರೆ ಶರೀರದೊಳಗೆ ವಿಕೃತಿಗಳೆಲ್ಲ ಸೇರ್ಕೊಂಡ್ಬಿಡುತ್ತಲ್ಲ, ಅದರ ರೋಗ ರೂಪವಾಗಿ ಆಚೆಗೆ ಬರುತ್ತೆ. ಅದನ್ನು ಸರಿಯಾಗಿ ನಾವು ಡೀಲ್ ಮಾಡಿದರೆ ರೋಗವನ್ನು, ಆ ವಿಕೃತಿ ಎಲ್ಲ ಹೊರಗಡೆ ಹೋಗಿ ತಿರ್ಗಾ ಹೊಸ ಶರೀರವಾಗುತ್ತೆ ಅಂತ ಹೇಳ್ತಾರೆ. ನಾವು ಪ್ರಕೃತಿಯಿಂದ ಯುಕ್ತವಾಗಿಬಿಟ್ಟು ಆ ರೋಗದ ಮೂಲ ಕಾರಣಗಳನ್ನು ನೋಡಿಕೊಂಡು ಅದನ್ನು ಸರಿಪಡಿಸ್ಕೊಂಡ್ಬಿಟ್ರೆ, ಇಲ್ಲ ನಾವು ತಕ್ಷಣ ಡಾಕ್ಟ್ರ್ ಹತ್ರ ಓಡ್ತೀವಿ. ನಾನು ಡಾಕ್ಟ್ರ್ ಹತ್ರ ಓಡಿಬಿಟ್ಟು ಅವ್ರು ಹೇಳಿದ್ದೆ, ಅವ್ರು ಬೇರೆ ಯಾರು ಏನು ಹೇಳಿಬಿಟ್ಟು, ಡಾಕ್ಟ್ರ್ ಹೇಳಿಬಿಟ್ರು ಅಂದರೆ ಅದು ಬ್ರಹ್ಮವಾಕ್ಯ, ದೇವರು ಹೇಳೋದು ಹಾಗೆ. ಶರೀರ ನಾಶವೇ ಮಾಡಿ ಇಟ್ಬಿಡ್ಲಿ ಆ ಡಾಕ್ಟ್ರು. 1 ರೋಗ ತೊಗೊಂಡು ಹೋಗಿ 4 ರೋಗ ಮಾಡಿ ಇಟ್ಬಿಡ್ಲಿ ಶರೀರಕ್ಕೆ, ಮಾತ್ರ ಡಾಕ್ಟ್ರ್ ಹೇಳಿದ್ದು ಹಾಗೆ ಮಾಡಬೇಕು. ಅದು ಯಾವ ತಂದೆ ತಾಯಿಗಳು ಮಕ್ಕಳ ಕೈಗೆ ಹೊರಟು ಹೋಗಿದ್ದಾರೋ ಆ ಶರೀರನ ನಷ್ಟ ಮಾಡಿ ಇಟ್ಸ್ಬಿಡ್ತಾರೆ ಮಕ್ಕಳು. ಬೇಡಪ್ಪ ಆಸ್ಪತ್ರೆ, ಇಲ್ಲ ಅಣ್ಣ ಆಸ್ಪತ್ರೆ ಡಾಕ್ಟ್ರ್ ಹೇಳಿದ ಹಾಗೆ ಮಾಡ, ಎಂಜಿಯೋಪ್ಲಾಸ್ಟಿ ಆಗಬೇಕು, ಏನೂ ಬೇಕಾಗಿಲ್ಲ, ಅಲ್ಲಿ ದುಡ್ಡು ಕೀಳಬೇಕಾಗಿದೆ. ಅವರು ಒಂದು 3-4 ಲಕ್ಷ ಕೀಳದೇ ಇದ್ದರೆ ಅವ್ರಿಗೆ ಹಾಸ್ಪಿಟಲ್ ನಡೆಯೋದು ಹೇಗೆ? ವ್ಯಾಪಾರ ಅಲ್ವಾ? ಇಲ್ಲ, ವ್ಯಾಪಾರ ಮಾಡ್ತಾಯಿರೋರಿಗೆ ಗಿರಾಕಿಗಳು ಬರದೇ ಇದ್ದರೆ ವ್ಯಾಪಾರ ಹೇಗಾಗುತ್ತೆ? ಒಬ್ಬರು ನನ್ನ ಕಾಶಿಗಳು ಒಂದು ದೊಡ್ಡ ಹಾಸ್ಪಿಟಲ್ಲು ನಮ್ಮ ಪಕ್ಕದಲ್ಲೇ ಇದೆ, ಅಲ್ಲಿ ಡೆಲ್ಲಿಂದ ಒಬ್ಬರು ಕಾರ್ಡಿಯೋಲಜಿಸ್ಟ್ ಬಂದರು ಅಪಾಯಿಂಟ್ ಆಗಿ, ದೊಡ್ಡ ಸ್ಪೆಷಲಿಸ್ಟು. ಒಬ್ಬರು ದೊಡ್ಡ ಶ್ರೀಮಂತರು, ಏನೋ ಸ್ವಲ್ಪ ಏನು ಕಷ್ಟವಾಯಿತು, ನೋಯಾಯಿತು ಅಂತ ಬಂದರು. ಆ ಕಾರ್ಡಿಯೋಲಜಿಸ್ಟ್ಗೆ ರೆಫರ್ ಆಯಿತು, ಅಲ್ಲಿಗೆ ಬಂದರು. ಅವರೊಂದಷ್ಟು ಟೆಸ್ಟ್ಗಳೆಲ್ಲ ಮಾಡಿಸಿದರು. ಮಾಡಿಸಿದ ಮೇಲೆ ನಿಮಗೇನು ಹಾರ್ಟ್ನಲ್ಲಿ ಏನೂ ಟ್ರಬಲ್ ಇಲ್ಲ, ಇದು ಗ್ಯಾಸ್ಟ್ರಿಕ್ ಟ್ರಬಲಿಂದ ಹೀಗಾಗಿದೆ, ಸ್ವಲ್ಪ ಈ ಔಷಧಿ ತೊಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳಿ ಕಳಿಸಿದ್ರು ಅವ್ರನ್ನ. ಆ ದೊಡ್ಡ ಶ್ರೀಮಂತ, ಕೋಟ್ಯಾಧಿಪತಿ, ಮ್ಯಾನೇಜ್ಮೆಂಟಿಗೆ ಮಾತು ಹೋಯಿತು. ಮ್ಯಾನೇಜ್ಮೆಂಟ್ ಡಾಕ್ಟ್ರನ್ನ ಕರೆಸಿದ್ರು. ಇದೇನು ನೀವು ಹೀಗೆ ಮಾಡ್ತಾಯಿದ್ರೆ, ಹೀಗೆ ಮಾಡಿದ್ರೆ ನಮ್ಮ ಹಾಸ್ಪಿಟಲ್ ಹೇಗೆ ನಡೆಯೋದು? ಒಂದು 5-10 ಲಕ್ಷ ರೂಪಾಯಿ ಅವನ ಹತ್ರ ಕೀಳದೆ ನೀವು ಕಳಿಸ್ಬಿಟ್ರಲ್ಲ, ಅವನಿಗೆ ಟೆಸ್ಟಿಂಗ್ ಮಾಡಿ ಎಂಜಿಯೋಪ್ಲಾಸ್ಟಿ ಮಾಡಿ ಅವನು ಆಪರೇಷನ್ ಮಾಡಿ ಸ್ವಲ್ಪ ದುಡ್ಡು ಕಿತ್ಕೊ, ಇಷ್ಟು ದೊಡ್ಡ ಹಾಸ್ಪಿಟಲ್ ನಾವು ಹೇಗೆ ನಡೆಸೋದು ನಿಮ್ಮಂಥ ಡಾಕ್ಟ್ರ್ ಇದ್ದರೆ? ಹೀಗಾಗಿದೆ ಇವಾಗ. ನಾವು ನಮಗೆ ನಮ್ಮ ಶರೀರ ನಷ್ಟ ಮಾಡ್ಕೋತಾ ಇದ್ದೀವಿ.
ನನಗೆ ಸ್ವಯಂವಾಗಿ ಅನುಭವ ಇದೆ, ಇನ್ನು ದೊಡ್ಡ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಹೇಗಿದೆ ಅಂತ. ಹೇಗೆ ತಪ್ಪಿಸ್ಕೊಂಡು ಬಂದಿದ್ದೀನಿ ನಾನು ಅಂದರೆ, ಹೇಗೆ ಈ ಕಟಕ್ನ ಹತ್ರ ಹಸು ಸಿಕ್ಕಾಕೊಂಡ್ಬಿಟ್ರೆ ಹೇಗೆ ತಪ್ಪಿಸ್ಕೊಂಡು ಓಡುತ್ತೋ ಹಾಗೆ ನಾನು ಓಡ್ಕೊಂಡು ಬಂದಿದ್ದೀನಿ ದೊಡ್ಡ ಹಾಸ್ಪಿಟಲಿಂದ. ಬೇಡಪ್ಪ, ಯಾವ ಎಂಜಿಯೋಪ್ಲಾಸ್ಟಿನೂ ಬೇಡ, ಯಾವುದೂ ಬೇಡ ನನಗೆ, ಎಂಜಿಯೋಗ್ರಾಫಿನೂ ಬೇಡ, ನನಗೇನೂ ಆಗಿಲ್ಲ. ಆಗದೇ ಇರೋರ್ಗೂ ರೋಗ ಹತ್ಸಿ ಕಳಿಸ್ತಾರಲ್ಲಿ. ಅದಕ್ಕೋಸ್ಕರ ದುಃಖೇಶು ಅನುದ್ವಿಗ್ನ ಮನ, ಸುಖೇಶು ವಿಗತ ಸ್ಪೃಹ. ಸುಖಕ್ಕೆ ಅಂಟ್ಕೊಳ್ಳೋದು ಬೇಡ. ಅದಕ್ಕೆ ಯೋಗಿಗಳಿಗೆ ಸುಖ ಬಂದರೆ ಏನಾಗುತ್ತೆ, ನಾವುಗಳೇನು ಮಾಡ್ತೀವಿ, ಸುಖದಲ್ಲಿ ರಮಣ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ರಮಣ ಮಾಡಬಾರ್ದು. ಸುಖದಲ್ಲೂ ನಾವು ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡಿರಬೇಕು, ದುಃಖದಲ್ಲೂ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡಿರಬೇಕು. ನಾವು ಏನು ಮಾಡ್ತೀವಿ, ದುಃಖದಲ್ಲೂ ಉದ್ವಿಗ್ನರಾಗ್ತೀವಿ, ಸುಖದಲ್ಲಿ ತುಂಬ ಸುಖಾನೇ ಇದ್ಬಿಡಲಿ ಅಂತ ಅಂಟ್ಕೊಳಕ್ಕೆ ಹೋಗ್ತೀವಿ. ಅತಿ ಸುಖಾನುಭವವು ದುಃಖಕ್ಕೆ ಕಾರಣವಾಗುತ್ತೆ. ದುಃಖನೂ ತುಂಬ ಅಂದ್ಕೊಂಡ್ಬಿಟ್ರೆ ತುಂಬ ಜಾಸ್ತಿ ಆಗುತ್ತೆ. ದುಃಖೇಶು ಅನುದ್ವಿಗ್ನ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ. ಭಯ ಮತ್ತು ಕ್ರೋಧದಿಂದ ಮೇಲಕ್ಕೆ ಹೋಗಿರೋದು. ಭಯ ಯಾವುದ್ರದ್ದಪ್ಪ? ಸರ್ವೋಚ್ಚ ಭಯ ಯಾವುದು? ಮೃತ್ಯು ಭಯ ಅಂತ ಹೇಳ್ತೀವಿ. ಬಾಕಿ ಭಯಗಳಿದ್ದೇ ಇದೆ. ಧನ ಅಪಹರಣ ಆಗೋ ಭಯ, ನಮ್ಮ ಸಮ್ಮಾನ ನಷ್ಟವಾಗೋ ಭಯ, ಇದೆಲ್ಲ ಭಯಗಳು, ನಾನಾ ಪ್ರಕಾರದ ಭಯಗಳಿದೆ. ಮತ್ತು ಎಂಥ ಮೇಲಿನ ಭಯ, ಯಾವ ಭಯದಿಂದ ಆಕ್ರಾಂತನಾಗಿದ್ನೋ ಅರ್ಜುನ, ಅದು ಯಾವ ಭಯ? ಅದು ಮೃತ್ಯು ಭಯ ಅಂತ. ಕ್ರೋಧದಿಂದ ಮೇಲಕ್ಕೆ ಹೋಗಬೇಕು. ಈ ಕ್ರೋಧ ಅನ್ನೋದೇ ಇಲ್ಲ, ಇಂಥ ದೊಡ್ಡ ಕ್ರೋಧ ಪಾಪಕರ ಮೂಲ ಅಂತ ಹೇಳ್ತೀವಿ. ಕ್ರೋಧದಿಂದ ಎಲ್ಲ ಪಾಪಗಳಾಗೋದು. ಆ ಕ್ರೋಧ ಏನು ಮುಂದೆ ಹೇಳ್ತಾರೆ ಭಗವಂತ. ಜಾಯತೋ ವಿಷಯಾನ್ ಪುಂಸ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳ್ತಾರೆ. ಧ್ಯಾನ ಧ್ಯಾಯತೋ ವಿಷಯ, ವಿಷಯ ಧ್ಯಾನ. ಈ ಧ್ಯಾನ ಅನ್ನೋದಿದೆಯಲ್ಲ, ನಾವೇನು ಮಾಡ್ತೀವಿ, ಸ್ವಲ್ಪ ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ. ಧ್ಯಾನ ಅನ್ನೋದು ಮನಸ್ಸಿಂದ ಸ್ವಭಾವ. ಯಾವಾಗಲೂ ಧ್ಯಾನದಲ್ಲೇ ಇರ್ತೀವಿ ನಾವು. ಆ ಧ್ಯಾನ ಎಲ್ಲಿ? ಸಂಸಾರದಲ್ಲಿರುತ್ತೆ, ವಿಷಯ ಭೋಗಗಳಲ್ಲಿ ಧ್ಯಾನವಿರುತ್ತೆ. ಅದನ್ನು ಅಲ್ಲಿಂದ ತೆಗೆದು ನಿಜವಾದ ನಮ್ಮ ಲಕ್ಷ್ಯ ಇದೆಯಲ್ಲ ಅಲ್ಲಿಗೆ ತಗೊಂಡು ಹೋಗೋದೆ, ಅದನ್ನೇ ಶಿಫ್ಟ್ ಮಾಡ್ಕೊಳ್ಳೋದು ಧ್ಯಾನವನ್ನು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಇಲ್ಲಿ ಭಗವಂತ ಏನು ಹೇಳ್ತಾರೆ, ಈ ಜ್ಞಾನೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಯಾವಾಗ ವಿಷಯದಿಂದ ಸಂಪರ್ಕ ಮಾಡುತ್ತೋ ಆವಾಗೇನಾಗುತ್ತೆ, ಧ್ಯಾನವಾಗುತ್ತೆ. ಇವಾಗ ನಾವು ಹೋಗ್ತಾ ಇದ್ದೀವಿ, ಒಳ್ಳೆ ಹೋಟ್ಲು ಕಾಣ್ತು, ಓ ಇಲ್ಲಿ ದೋಸೆ ತುಂಬ ಫೇಮಸ್ಸಪ್ಪ ಅಂದ್ರೇನು, ಮನಸ್ಸಿನಲ್ಲಿ ದೋಸೆ ಬಂದುಬಿಡ್ತು. ಆ ದೋಸೆ ಮನಸ್ಸು ಹತ್ರ ಹೊರಟೋಯ್ತು, ಅಲ್ಲಿ ಸಂಘ ಆಯಿತು, ಹೋಗಿ ಮನಸ್ಸು ಹೋಗಿ ಸೇರಿಕೊಳ್ತು. ಸಂಗಾತ್ ಸಂಜಾಯತೆ ಕಾಮ, ದೋಸೆ ತಿನ್ನಬೇಕು ಅಂತ ಆಯಿತು, ಇದೇ ಕಾಮ. ಅವಾಗೇನಾಯಿತು, ಜೊತೆಯಲ್ಲಿ ಯಾರೋ ಇದ್ದಾರೆ, ನೀನು ಬೇಡ ದೋಸೆ ಬೇಡ. ಇವಾಗ ಒಬ್ಬರು ಕೇಳ್ತಾರೆ, ಒಬ್ಬರು ಕೇಳಿದ್ರು ನನ್ನ ಕೈನಲ್ಲಿ, ಇವಾಗ ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಹೇಳಿದ್ರಲ್ಲ ಭಗವಂತ, ಅದು ಹೇಗೆ ಸಾಧ್ಯ? ನಮ್ಮ ಇಚ್ಛೆಗಳನ್ನು ಪೂರ್ತಿ ಆಗಿ ಹೋದರೆ ಕ್ರೋಧ ಬರೋದಿಲ್ವಲ್ಲ ಅಂತ ಹೇಳಿದರು. ನಮಗೆ ದೋಸೆ ತಿನ್ನೋಕೆ ಇಷ್ಟವಾಯಿತು, ದೋಸೆ ತಿಂದ್ಬಿಟ್ಟು. ಅದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಒಂದು ಸಾರಿ ದೋಸೆ ತಿಂದುಬಿಟ್ಟು ತಿರ್ಗಾ ದೋಸೆ ತಿನ್ನೋಕೆ ಇಚ್ಛೆ ಆಗೋಲ್ಲ ಅಂತ ಹೇಳೋಕ್ಕಾಗೋಲ್ಲ. ತಿರ್ಗಾ ದೋಸೆ ಇಚ್ಛೆ ಪಡ್ಬೋದು, ಆವಾಗ ದೋಸೆ ಸಿಕ್ಕದೇ ಇರ್ಬೋದು. ಇಲ್ಲ ದೋಸೆ ಸಿಕ್ಕಿದ್ರು ಡಾಕ್ಟ್ರೇನೋ ಇದೆಲ್ಲ ತಿನ್ನಬಾರ್ದು, ನೀವು ಆಲೂಗಡ್ಡೆ ತಿನ್ನಬಾರ್ದು, ಎಣ್ಣೆ ತಿನ್ನಬಾರ್ದು, ಡಾಕ್ಟ್ರೇನೋ ಮಾಡಿಟ್ಟಿದ್ದಾರೆ, ಕ್ರೋಧ ಬರುತ್ತೆ.
ಆ ಕ್ರೋಧ ಬಂದ ತಕ್ಷಣ ಏನಾಗುತ್ತೆ, ಕ್ರೋಧಾತ್ ಭವತಿ ಸಮೋಹ ಅಂತ. ಕ್ರೋಧ ಅನ್ನೋದ್ರಲ್ಲಿ 3ನೇ ಅಧ್ಯಾಯಕ್ಕೆ ಬರ್ತೀನಲ್ಲ ನಾನು, ಆವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಕಾಮಕ್ರೋಧ ಹೇಗಿದೆ ನಮ್ಮ ಶರೀರದಲ್ಲಿ ಅಂತ. ಅಂದರೆ ಸಮೋಹ ಆಗೋಗುತ್ತೆ. ಸಮೋಹ ಅಂದರೆ ಮೆಸ್ಮೆರೈಸ್ ಆಗೋ ಹಾಗೆ, ನಾವು ಮೆಸ್ಮೆರೈಸ್ ಆಗಿ ಹೋಗ್ತೀವಿ. ಆ ಮೆಸ್ಮೆರೈಸ್ ಆಗಿ ಹೋದರೆ ಏನಾಗುತ್ತೆ, ಸ್ಮೃತಿಭ್ರಮ, ನಮ್ಮ ಜ್ಞಾಪಕ ಶಕ್ತಿ ಹೋಗುತ್ತೆ. ಕ್ರೋಧ ಬಂದ ತಕ್ಷಣ ಏನಾಗುತ್ತೆ, ನಮಗೆ ಜ್ಞಾಪಕ ಇರೋದಿಲ್ಲ, ಸ್ಮೃತಿ ಇರೋದಿಲ್ಲ. ಇವಳು ಹೆಂಡತಿ, ಇವಳು ಗಂಡ, ಇವ ಮಗು. ಕ್ರೋಧದಲ್ಲಿ ಏನು ಬೇಕಾದ್ರೂ ನಾವು ಮಾಡ್ತೀವಿ ನೋಡಿ. ಎಷ್ಟು ಅಪರಾಧಗಳಿದೆಯೋ ಎಲ್ಲ ಕ್ರೋಧದಲ್ಲೇ ಆಗೋದು. ಅಪಶಬ್ದಗಳು ಹೇಳೋದು, ಬೈಯೋದು, ಹೊಡೆಯೋದು, ಮಕ್ಕಳಾಗಲಿ, ಹೆಂಡತಿ ಆಗಲಿ, ಗಂಡನಾಗಲಿ, ಎಷ್ಟು ಅಪರಾಧಗಳಿದೆಯೋ ಅಲ್ಲಿಂದ ಆಗೋದು, ಕ್ರೋಧದಿಂದ ಆಗೋದು. ಆ ಕ್ರೋಧದಲ್ಲಿ ಏನಾಗುತ್ತೆ, ಏನು ಉಚಿತ ಏನು ಅನುಚಿತ ಇದನ್ನು ತಿಳ್ಕೊಳ್ಳೋದೇ ಸ್ಮೃತಿ ಅಂತ ಹೇಳೋದು. ಸ್ಮೃತಿ ಅಂದರೆ ಏನು ಕರಣೀಯ ಏನು ಅಕರಣೀಯ, ಏನು ಕರ್ತವ್ಯ ಏನು ಅಕರ್ತವ್ಯ, ಇದನ್ನು ಬಿಡಿಸಿ ತೋರಿಸ್ಕೊಡೋದೇ ಸ್ಮೃತಿ ಅಂತ ಹೇಳೋದು. ಇವಳು ಹೆಂಡತಿ, ಇವಳು ಗಂಡ, ಇವ ಮಕ್ಕಳು, ಇವರು ಹೀಗೆ ಇವ್ರ ತಂದೆ, ಇವ್ರ ತಾಯಿ, ಹೀಗೆಲ್ಲ ಸ್ಮೃತಿ ಒಳಗೆ ಇರುತ್ತದು. ಆ ಕ್ರೋಧ ಬಂದ ತಕ್ಷಣ ಏನಾಗುತ್ತೆ, ಈ ಸ್ಮೃತಿ ಲೋಪವಾಗಿ ಹೋಗುತ್ತೆ, ಜ್ಞಾಪಕ ಶಕ್ತಿ ಹೊರಟು ಹೋಗೋದು. ಆವಾಗ ಏನಾಗುತ್ತೆ, ಬುದ್ಧಿನಾಶ, ಬುದ್ಧಿ ನಷ್ಟವಾಗಿ ಹೋಗುತ್ತೆ. ಬುದ್ಧಿ ನಷ್ಟವಾದ ತಕ್ಷಣ ಏನಾಗುತ್ತೆ, ಮನುಷ್ಯ ನಷ್ಟನಾಗ್ತಾನೆ ಅಂತ ಹೇಳ್ತಾನೆ. ಅದಕ್ಕೂ ಇವಾಗಲೂ ಮೆಡಿಕಲ್ ಸೈನ್ಸು ಏನು ಹೇಳುತ್ತೆ, ಬ್ರೇನಿಂದ ಡೆಡ್ ಆದ್ರೇ ಡೆಡ್ ಅಂತ ಡಿಕ್ಲೇರ್ ಆಗೋದು, ಬರೀ ಹಾರ್ಟ್ನಿಂದ ಡೆಡ್ ಆದರೆ ಡೆಡ್ ಆಗೋಲ್ಲ. ನಮ್ಮ ಪ್ರಾಣಗಳು ಇಲ್ಲಿದೆ, ಇಲ್ಲಿಲ್ಲ. ಪಶು ಪಕ್ಷಿಗಳ ಪ್ರಾಣ ಇಲ್ಲಿರುತ್ತೆ, ಮನುಷ್ಯನ ಪ್ರಾಣ ಇಲ್ಲಿರುತ್ತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಅಂತ ಹೇಳ್ತಾರೆ ಮುಂದಕ್ಕೆ. ಈ ಕಾಮಕ್ರೋಧದಿಂದ ಮುಕ್ತರಾಗುವುದಕ್ಕೆ ಸಾಧನೆಗಳು ಹೇಳಿದ್ದಾರೆ ಮುಂದಿನ ಅಧ್ಯಾಯದಲ್ಲಿ, 3ನೇ ಅಧ್ಯಾಯದಲ್ಲಿ. ಅದು ಆವಾಗ ಬಂದಾಗ ತಮ್ಮ ಮುಂದೆ ಇಡ್ತೀನಿ ನಾನು. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಪ್ರಸಾದ ಅಂದರೆ ಏನು, ಈ ಆತ್ಮದೇವನಿಗೆ ನಾವು ಸತ್ಯದ ನೈವೇದ್ಯ ಮಾಡಿದರೆ ಶಾಂತಿ ಪ್ರಸಾದ ಬರುತ್ತೆ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗದ್ವೇಷದಿಂದ ರಹಿತವಾಗಿ, ವಿಯುಕ್ತವಾಗಿ ಇಂದ್ರಿಯಗಳನ್ನು ವಿಷಯದಲ್ಲಿ ತಗೊಂಡು ಹೋದರೆ ಏನಾಗುತ್ತೆ, ಆತ್ಮದಿಂದ ವಶೀಭೂತ ಮಾಡ್ಕೊಂಡಿರೋರು. ಅಂದರೆ ನಮ್ಮ ಕೈನಲ್ಲಿ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಇದೆಲ್ಲ ನಮ್ಮ ಕೈನಲ್ಲಿ ಇರಬೇಕು, ನಮ್ಮ ನಿಯಂತ್ರಣದಲ್ಲಿ ಇರಬೇಕು. ಅಂಥವ್ರಿಗೇನಾಗುತ್ತೆ, ಪ್ರಸಾದ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ. ಪ್ರಸಾದ ಅಂದರೆ ಏನು, ಶಾಂತಿಯೇ ಪ್ರಸಾದ. ಜೀವನದ ಮೂಲ ತತ್ವ ಏನು, ಶಾಂತಿ ಅಂತ. ಅವರು ಕೇಳಿದ್ರು ನನಗೆ, ಯಾಕೆ ನೀವು ಸತ್ಯದ ಮೇಲೆ ಇಷ್ಟು ಇದು ಕೊಡ್ತೀರಿ, ಸತ್ಯ ಸತ್ಯ ಅಂತ. ಅಸತ್ಯದಿಂದ ಸಂಸಾರ ನಡೀತಾ ಇದೆಯಲ್ಲ, ಆ ಸತ್ಯ ಆಚರಣೆ ಮಾಡೋದು ಸಂಸಾರದಲ್ಲಿ ನಡೀತಾನೆ ಇದೆಯಲ್ಲ, ಎಲ್ಲ ಊಟ ತಿಂಡಿ ಎಲ್ಲವೇ, ಮನೆ ಮಠ ಎಲ್ಲ, ಮಕ್ಕಳು ಎಲ್ಲರೂ ಇದ್ದಾರಲ್ಲ. ನಾನು ಹೇಳಿದೆ, ನಡೆಯುತ್ತಪ್ಪ, ಅದೇನೋ ನಿಜವೇನೆ. ಅಸತ್ಯದಿಂದ ಸಂಸಾರ ಜೀವನ ನಡೆಯುತ್ತೆ, ಸತ್ಯದಿಂದಲೂ ನಡೆಯುತ್ತೆ. ಏನು ಡಿಫರೆನ್ಸು, ಏನು ಅಂತರ ಅಂದರೆ, ಸತ್ಯದಿಂದ ಶಾಂತಿ ಕಡೆಗೆ ನಡೆಯುತ್ತೆ, ಅಸತ್ಯದಿಂದ ಅಶಾಂತಿ ಕಡೆಗೆ ನಡೆಯುತ್ತೆ. ಇವಾಗ ನಡೀತಾ ಇದೆ ಜೀವನ ಅಸತ್ಯದಿಂದ. ಎಲ್ಲಿ ನಡೀತಾ ಇದೆ, ಅಶಾಂತಿಯಲ್ಲಿ ನಡೀತಾ ಇದೆ. ರಾಗದ್ವೇಷದಿಂದ ರಹಿತವಾಗಿ, ರಾಗ ಅಂತ ಹೇಳಿದ್ರು ಆಸಕ್ತಿ. ನಮಗೇನು ಅನುಕೂಲವಾಗಿ ಕಾಣುತ್ತೋ ಅದರಲ್ಲಿ ನಾವು ಆಸಕ್ತರಾಗ್ತೀವಿ, ಯಾವುದು ಪ್ರತಿಕೂಲವಾಗಿರುತ್ತೋ ಅದರಲ್ಲಿ ದ್ವೇಷ ಮಾಡ್ತೀವಿ. ಯಾರು ನಮ್ಮ ಸ್ವಾರ್ಥನ ಪೂರ್ತಿ ಮಾಡ್ತಾರೋ ಅವ್ರ ಜೊತೆಯಲ್ಲಿ ರಾಗವಾಗುತ್ತೆ, ಯಾರು ಸ್ವಾರ್ಥಕ್ಕೆ ಬಾಧಕರಾಗಿರ್ತಾರೋ ಅವ್ರ ಕೈಲಿ ದ್ವೇಷವಾಗುತ್ತೆ.
ಈ ರಾಗದ್ವೇಷದಿಂದ ರಹಿತವಾಗಿ, ಇದು ಸ್ಥಿತಪ್ರಜ್ಞೆ ಲಕ್ಷಣಗಳು, ಜ್ಞಾಪಕ ಇಟ್ಕೋಬೇಕು. ಅವರು ವಿಷಯ ಸೇವನೆ ಮಾಡೋದಿಲ್ಲ ಜ್ಞಾನಿಗಳು ಅಂತ ಹೇಳೋಕ್ಕಾಗೋಲ್ಲ ಈ ಲಕ್ಷಣದ ಪ್ರಕಾರವಾಗಿ. ಅಂದರೆ ಜ್ಞಾನಿಗಳು ವಿಷಯ ಸೇವನೆ ಮಾಡ್ತಾರೆ. ಹೇಗೆ ಮಾಡ್ತಾರೆ? ರಾಗದ್ವೇಷಯುಕ್ತೈಸ್ತು, ರಾಗದ್ವೇಷದಿಂದ ರಹಿತರಾಗಿಬಿಟ್ಟು ವಿಷಯಾನ್ ಇಂದ್ರಿಯೈಶ್ಚರನ್, ಇಂದ್ರಿಯಗಳನ್ನು ವಿಷಯದಕ್ಕೆ ತಗೊಂಡು ಹೋಗ್ತಾರೆ. ಅಂದರೆ ನಾಲ್ಗೆ ಏನು ಕೇಳ್ತಾ ಇದೆ ಅಂತ ಊಟ ಮಾಡೋಲ್ಲ, ನಮ್ಮ ಹೊಟ್ಟೆಗೆ ಏನು ಬೇಕಾಗಿದೆ ಅಂತ ಅದನ್ನು ನೋಡ್ಕೊಂಡು ಊಟ ಮಾಡ್ತಾರೆ. ಅವಶ್ಯಕತೆಗಳನ್ನು ನೋಡಿಕೊಂಡು ಜ್ಞಾನದಿಂದ ಪ್ರೇರಿತವಾಗಿ ಎಲ್ಲ ಭೋಗಗಳನ್ನು ಭೋಗಿಸ್ತಾರೆ. ಇಚ್ಛೆಯಿಂದ ಪ್ರೇರಿತವಾಗಿ ಭೋಗಗಳನ್ನು ಭೋಗಿಸೋದಿಲ್ಲ. ಯಾಕೆ ಏನು ಒಂದು ವಿಶಿಷ್ಟವಾದ್ದು ಜೈವಿಕವಾದ್ದು ಒಂದು ತಥ್ಯ ಏನು ಅಂದರೆ, ಜೀವನದ್ದು ಎಷ್ಟು ವಯಸ್ಸಾಗ್ತಾ ಹೋಗುತ್ತೋ ಭೋಗಿಸೋ ಕ್ಷಮತೆಗಳು ಕ್ಷೀಣವಾಗ್ತಾ ಹೋಗುತ್ತೆ, ಭೋಗಿಸೋ ಇಚ್ಛೆಗಳು ಹೆಚ್ಚಾಗ್ತಾ ಹೋಗುತ್ತೆ. ವೃದ್ಧಾವಸ್ಥೆಯೊಳಗೆ ಜೀರ್ಣಶಕ್ತಿ ಕಮ್ಮಿಯಾಗಿರುತ್ತೆ. ಮಾತ್ರ ಆವಾಗ ಇದು ತಿನ್ನೋಣ ಅದು ತಿನ್ನೋಣ ಅದು ತಿನ್ನೋಣ ಅಂತ ಅನಿಸುತ್ತೆ. ವೃದ್ಧಾವಸ್ಥೆಯೊಳಗೆ ಎಲ್ಲಿ ನಾನು ನೋಡ್ತೀನಲ್ಲ ಇವಾಗ, ಎಲ್ಲಿ ಧ್ಯಾನ ಇರುತ್ತೆ, ಊಟದ ಮೇಲೆ ಧ್ಯಾನ, ಏನು ಅಡುಗೆ ಏನಾಗ್ತಾಯಿದೆ. ಯುವಾವಸ್ಥೆಯೊಳಗೆ ಧ್ಯಾನ ಇರೋದಿಲ್ಲ, ವೃದ್ಧಾವಸ್ಥೆಯೊಳಗೆ ಧ್ಯಾನ ಇರುತ್ತೆ. ಅಡುಗೆ ಮೇಲೆ ಧ್ಯಾನ ಇರುತ್ತೆ, ಏನು ಮಾಡ್ತಾಯಿದ್ದಾರೆ, ಏನಿದು. ಅಲ್ಲಿ ಮಕ್ಕಳು ಇದು ತಿನ್ನಬೇಡಿ ಅದು ತಿನ್ನಬೇಡಿ ಅಂತ ಹೇಳ್ತಾ ಇರ್ತಾರೆ. ಅದೊಬ್ಬರು ಮನೆಗೆ ಹೋದೆ ನಾನು, ಪಾಪ ವೃದ್ಧರು ನಮ್ಮ ಮಿತ್ರರು ಸ್ವಲ್ಪ ರೋಗಗ್ರಸ್ತರಾಗಿದ್ದಾರೆ. ನಾನು ಕೂತ್ಕೊಂಡು ಯೋಗಕ್ಷೇಮ ಆದರೆ ಅವ್ರು ಏನು ಹೇಳಿ ಪಾಪ ಹೊತ್ಕೊಂಡ್ರು. ಏನು ಸ್ವಾಮೀಜಿ, ಏನು ಜೀವನ ಮಾಡಿ ಏನು ಆಗಬೇಕಾಗಿದೆ, ಬೇಗ ಸತ್ತೋದ್ರೆ ಸಾಕು ಅಂತಾಗಿದೆ. ಯಾಕಪ್ಪ ಹಾಗೆ ಹೇಳ್ತಾ ಇದ್ದೀರಿ, ಎಲ್ಲ ಮೊಮ್ಮಕ್ಕಳು ಏನು ಯಾರು ತಿನ್ನೋಕ್ಕೆ ಬಿಡಲ್ವಲ್ಲ ನನಗೆ. ಇದು ತಿನ್ನಬೇಡಿ ಅದು ತಿನ್ನಬೇಡಿ, ಹಾಲು ಕುಡಿಬೇಡಿ, ಮೊಸರು ತಿನ್ನಬೇಡಿ, ಸ್ವೀಟ್ ತಿನ್ನಬೇಡಿ, ಖಾರ ತಿನ್ನಬೇಡಿ, ಎಣ್ಣೆ ತಿನ್ನಬೇಡಿ, ತುಪ್ಪ ತಿನ್ನಬೇಡಿ. ಏನು ತಿನ್ನೋಣ, ಏನು ಜೀವಿಸಿ ಏನಾಗಬೇಕಾಗಿದೆ. ಅಂದರೆ ಏನಾಯಿತು, ಆ ಇಚ್ಛೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಪೂರ್ತಿ ಅಧ್ಯಾತ್ಮ ಅಂದರೆ ಏನು, ಆ ಇಚ್ಛೆಗಳನ್ನ ಕಂಟ್ರೋಲ್ನಲ್ಲಿ ತಗೊಳ್ಳೋದು, ಇಚ್ಛೆಗಳ ಪ್ರವಾಹದಲ್ಲಿ ಹೋಗದೇ ಇರೋದು. ಇಚ್ಛೆ ಎಷ್ಟೋ ಏನೋ ಆಗ್ಬೋದು ನಮಗೆ, ಆ ಇಚ್ಛೆ ಪ್ರಕಾರವಾಗಿ ಜೀವನವನ್ನು ನಡೆಸ್ಕೋಬಾರ್ದು. ಏನು ಅವಶ್ಯಕತೆ, ವಾಟ್ ಈಸ್ ದಿ ನೆಸೆಸಿಟಿ. ಒಂದು ಕಡೆ ಡಿಸೈರ್ಸ್ ಇದೆ, ಒಂದು ಕಡೆ ನೆಸೆಸಿಟೀಸ್ ಇದೆ. ನೆಸೆಸಿಟೀಸ್ ಆರ್ ಲಿಮಿಟೆಡ್, ಡಿಸೈರ್ಸ್ ಆರ್ ಅನ್ಲಿಮಿಟೆಡ್. ನಾವಿವಾಗ ಡಿಸೈರ್ಸ್ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅದೇ ದುಃಖಕ್ಕೆ ಕಾರಣ. ನೆಸೆಸಿಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ, ಸಾಕಷ್ಟು ದುಃಖಗಳೆಲ್ಲ ಕಮ್ಮಿಯಾಗಿ ಹೋಗುತ್ತೆ ತಾನಾಗೇನೆ. ಆತ್ಮವಶ್ಯೇರ್ ವಿಧೇಯಾತ್ಮ, ಆ ಸಾಧಕರಿದಾರಲ್ಲ ಅವರ ವಶದಲ್ಲಿರುತ್ತೆ ಎಲ್ಲವೂ ಅಂತ. ನಾವು ವಿಷಯದ್ದು ಇಚ್ಛೆಗಳದ್ದು ವಶಕ್ಕೆ ಹೋಗಬಾರ್ದು. ವಿಷಯಗಳು ಇಚ್ಛೆಗಳು ನಮ್ಮ ವಶದಲ್ಲಿ ಇರಬೇಕು, ನಮ್ಮ ಕಂಟ್ರೋಲ್. ಅದು ಯಾವಾಗಿರುತ್ತೆ, ಆ ಬುದ್ಧಿಲಿರುವಂಥ ವಿವೇಕ ಇದೆಯಲ್ಲ, ವಿವೇಕ ಅಹಂಕಾರ, ಅದು ವಿವೇಕ ಜೊತೆಲಿ ಸೇರಿಕೊಂಡಿದ್ರೆ ಯಾವಾಗಲೂ ಅವೇರ್ ಆಗಿರ್ತೀವಿ, ಅಲರ್ಟ್ ಆಗಿರ್ತೀವಿ, ಅವೇಕಂಡ್ ಆಗಿರ್ತೀವಿ. ಆವಾಗ ಇಚ್ಛೆ ಮೇಲೆ ನಾವು ಶಾಸನ ಮಾಡ್ಬೋದು. ಇಲ್ಲದಿದ್ರೆ ಏನಾಗುತ್ತೆ, ಇಚ್ಛೆ ನಮ್ಮ ಮೇಲೆ ಶಾಸನ ಮಾಡುತ್ತೆ. ನಮ್ಮ ಇಚ್ಛೆ ಪ್ರಕಾರವಾಗಿ ಸಿಕ್ಕಲಿಲ್ಲ, ಹೆಂಡತಿ ಮೇಲೆ ಕೋಪ, ಸೊಸೆ ಮೇಲೆ ಕೋಪ, ಮಗನ ಮೇಲೆ ಕೋಪ, ಇದೆಲ್ಲ ಶುರುವಾಗುತ್ತೆ. ಯಾಕೆಂದರೆ ಇಚ್ಛೆ ಅಧೀನವಾಗಿ ಹೋದವು ನಾವು. ನಮ್ಮ ಅಧೀನದಲ್ಲಿ ಇಚ್ಛೆಗಳಿಲ್ಲ, ಇಚ್ಛೆಗಳ ಅಧೀನದಲ್ಲಿ ನಾವಿದ್ದೀವಿ. ಇದೇ ದುಃಖಕ್ಕೆ ಕಾರಣ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಆ ಶಾಂತಿ ಸಿಕ್ಬಿಟ್ರೆ, ಅಸತ್ಯದ ನೈವೇದ್ಯ ಮಾಡಿದ್ದು ಜೀವನದಲ್ಲಿ ಅಂದರೆ ಆತ್ಮದೇವನಿಗೆ ಆ ಶಾಂತಿಯ ಪ್ರಸಾದ ಸಿಕ್ಕೋದು. ಯಾವಾಗ ಸತ್ಯದ ನೈವೇದ್ಯ ಮಾಡ್ತೀವೋ ಶಾಂತಿ ಪ್ರಸಾದ ಸಿಕ್ಕುತ್ತೆ. ಆ ಸತ್ಯದ ನೈವೇದ್ಯ ಏನು, ಇಚ್ಛೆಯಿಂದ ಪ್ರೇರಿತರಾಗದೇನೆ ಜ್ಞಾನದಿಂದ ಅವಶ್ಯಕತೆಯಿಂದ ಪ್ರೇರಿತವಾಗಿ ಭೋಗಗಳನ್ನು ಭೋಗಿಸೋದು. ಇದು ಕ್ಲಿಯರ್ ಆಗ್ತಾ ಇದೆಯಾ ಸರಿಯಾಗಿ? ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ.
ದುಃಖವೇ ಇರೋದಿಲ್ಲ ಅಂತ ಹೇಳಿ, ಎಲ್ಲ ದುಃಖಗಳು ನಷ್ಟವಾಗುತ್ತೆ. ಪ್ರಸನ್ನ ಚೇತತೋ ಯಾಸು ಬುದ್ಧಿ ಪರ್ಯವತಿಷ್ಠತೆ. ಬುದ್ಧಿ ಅನ್ನೋದು ಮೇಲೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ ವಿವೇಕದಲ್ಲಿ. ಪ್ರಸನ್ನವಾಗಿ ಯಾವಾಗಲೂ ಅದು ಹೇಳಿದ್ರಲ್ಲ, ಆತ್ಮನ್ಯೇವಾತ್ಮನ ತುಷ್ಟ, ಸ್ವಯಂನಲ್ಲೇ ಸ್ವಯಂ ಪ್ರಸನ್ನವಾಗಿರೋದು, ಹೊರಗಡೆ ಏನಿಲ್ಲದೆ ಇದ್ರೂ ಯಾವಾಗಲೂ ಉಲ್ಲಸಿತವಾಗಿರೋದು, ಆ ಸ್ಥಿತಿ ಪಡ್ಕೋತೀವಿ. ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾ ಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ನೋಡಿ, ಎರಡು ವಸ್ತುಗಳಿದೆ. ಒಂದು ಶಾಂತಿ ಅಂತ ಹೇಳ್ತೀವಿ, ಒಂದು ಸುಖ ಅಂತ ಹೇಳ್ತೀವಿ. ಯಾವುದು ಪ್ರಯಾರಿಟಿಲಿದೆ ಇವಾಗ ನಮಗೆ? ನಮ್ಮ ಪ್ರಯಾರಿಟಿ ಒಳಗೆ ಸುಖ ಅನ್ನೋದಿದೆ, ಮುಂಚೆ ಶಾಂತಿ ಅನ್ನೋದಿಲ್ಲ. ಅದಕ್ಕೆ ಇಲ್ಲಿ ಭಗವಂತ ಏನು ಹೇಳ್ತಾರೆ? ನಾಸ್ತಿ ಬುದ್ಧಿರಯುಕ್ತಸ್ಯ, ಯಾವೋನು ಬುದ್ಧಿ ವಿವೇಕದ ಜೊತೆಗೆ ಹೋಗಿ ಸೇರಿಕೊಂಡಿಲ್ವೋ, ಅಯುಕ್ತಸ್ಯ ಅಯುಕ್ತನಾಗಿದ್ದಾನೋ, ನಚಾಯುಕ್ತಸ್ಯ ಭಾವನಾ, ಅವ ಭಾವದಲ್ಲಿ ಹೋಗಿ ಸೇರಿಕೊಂಡಿಲ್ಲ. ಭಾವನೆಯಿಂದಲೇ ಎಲ್ಲ ಬರ್ತಾ ಇರೋದು. ನೋಡಿ, 3 ಶಬ್ದ ಇದೆ: ಭಾವ, ಶಬ್ದ, ಅರ್ಥ ಅಂತ. ಅರ್ಥ, ಶಬ್ದ, ಭಾವ ಅಂತ 3 ಆಯಿತು. ಈ ಶರೀರ ಅನ್ನೋದು ಶಬ್ದ, ಮನಸ್ಸು ಅನ್ನೋದು ಅರ್ಥ, ಆ ಬುದ್ಧಿ ಒಳಗಿರೋದೇ ಭಾವ ಅಂತ. ಆ ಬುದ್ಧಿ ವಿವೇಕಕ್ಕೆ ಹೋಗಿ ಸೇರಿದಾಗ ಭಾವದಲ್ಲಿರ್ತೀವಿ ನಾವು. ನಾ ಸತೋ ವಿದ್ಯತೆ ಭಾವೋ ಅಂತ ಹೇಳಿದ್ರಲ್ಲ, ನಾ ಭಾವೋ ವಿದ್ಯತೆ ಸತಃ ಅಂತ. ಭಾವದಿಂದ ಎಲ್ಲ ಬಂದಿರೋದು ಸಂಸಾರವೇ. ರಾಮಕೃಷ್ಣ ಪರಮಹಂಸರು ಯಾವಾಗಲೂ ಹೇಳ್ತಾ ಇದ್ದರು ಭಕ್ತರಿಗೆ, ಭಾವದಲ್ಲಿರಿ ನೀವು ಅಂತ. ಭಾವಮುಖ ಇರೋ, ಭಾವದಲ್ಲಿದ್ದರೆ ಏನು ಅಭಾವ ಇರೋದಿಲ್ಲ ಏನು. ನಾವು ಭಗವಂತರಲ್ಲಿ ಇರ್ತೀವಿ ಭಾವದಲ್ಲಿದ್ದರೆ. ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ. ಆ ಭಾವಕ್ಕೆ ಹೋಗದೇ ಇದ್ದರೆ ಪೂರ್ಣತೆ ಅನುಭವ ಆಗೋದಿಲ್ಲ. ಆ ಪೂರ್ಣತೆ ಅನುಭವ ಆಗದೇ ಇದ್ದರೆ ನಚಾಭಾವೇತಃ ಶಾಂತಿ, ಶಾಂತಿ ಅನ್ನೋದು ಸಿಕ್ಕೋದಿಲ್ಲ. ಭಾವ ಜಗತ್ತಿನಲ್ಲೇ ಶಾಂತಿ ಇರೋದು. ಆ ಭಾವ ಜಗತ್ತಿಂದ ಆಚೆಗೆ ಬಂದು ಅಂದರೆ ಆ ಶಾಂತಿ ಆಯಿತು. ಆ ಭಾವ ಜಗತ್ತಕ್ಕೆ ಹೇಗೆ ಹೋಗ್ತೀವಿ? ಆ ಬುದ್ಧಿ ವಿವೇಕ ಸೇರಿಕೊಂಡಿದ್ರೆ ಭಾವ ಜಗತ್ತಕ್ಕೆ ಹೋಗ್ತೀವಿ. ಶಾಂತಿ ಇಲ್ಲದೆ ಇರೋನಿಗೆ ಸುಖ ಎಲ್ಲಿಂದ ಸಿಕ್ಕುತ್ತಪ್ಪ ಅಂತ ಕೇಳ್ತಾರೆ ಭಗವಂತ. ಅಶಾಂತಸ್ಯ ಕುತಃ ಸುಖಂ ಅಂತ ಹೇಳ್ತಾರೆ. ಅಂದರೆ ಪ್ರೈಮರಿ ಏನಾಯಿತು? ಶಾಂತಿ ಪ್ರೈಮರಿ ಆಯಿತು. ಶಾಂತಿ ಇದ್ದರೆ ನಾವು ನೆಲದ ಮೇಲೆ ಮಲ್ಕೊಂಡ್ರೂ ನಮಗೆ ನಿದ್ದೆ ಬರುತ್ತೆ ಚೆನ್ನಾಗಿ. ಶಾಂತಿ ಇಲ್ಲ ಅಂತ ಹೇಳಿದ್ರೆ ಡನ್ಲಪ್ ಮಂಚದ ಮೇಲೆ ಸುಪ್ಪತ್ತಿಗೆ ಮೇಲೆ ಮಲ್ಕೊಂಡಿದ್ರು ನಮಗೆ ನಿದ್ದೆ ಬರೋಲ್ಲ. ಇವಾಗ ನಾವು ಏನು ಕಳ್ಕೊಂಡಿದ್ದೀವಿ? ಸುಖ ಕಳ್ಕೊಂಡಿಲ್ಲ. ಇಷ್ಟು ಸುಖದ ಸಾಮಾನುಗಳು ನಮ್ಮ ಪೂರ್ವಿಕರು ಸಂಗ್ರಹ ಮಾಡಲಿಲ್ಲ ಯಾವತ್ತೂ. ಮಾತ್ರ ಇಷ್ಟು ದುಃಖಿಯಾಗೂ ನಮ್ಮ ಪೂರ್ವಿಕರು ಇರ್ತಿಲ್ಲ ಯಾವಾಗಲೂ. ಒಂದೊಂದು 2 ರೂಮ್ನಲ್ಲಿ 4 ಜನ ಅಣ್ಣ ತಮ್ಮಂದ್ರೆಲ್ಲ ಇರ್ತಾಯಿದ್ರು. ತುಂಬ ಪ್ರೀತಿಯಿಂದ ಇರ್ತಾಯಿದ್ರು, ಚೆನ್ನಾಗಿ ಆಡ್ಕೊಂಡು ಇರ್ತಾಯಿದ್ರು. ಇವಾಗ 1-1.5 2 ಮಕ್ಕಳನ್ನ ಸಾಕೋದ್ರಲ್ಲೇ ಉಷಪ್ಪ ಅಶಪ್ಪ ಆಗ್ತಾಯಿದೆ. ಅರ್ಥವೇ ಆಗ್ತಾಯಿಲ್ಲ ನನಗೆ ಏನಾಗ್ತಾಯಿದೆ ಅಂತ. ಹೇಗೆ ಅಷ್ಟಷ್ಟು ಮಕ್ಕಳನ್ನ ಸಾಕ್ತಾಯಿದ್ರು, ಹೇಗೆ ಇರ್ತಾಯಿದ್ರು. ಬಡತನ ಇತ್ತು, ತುಂಬ ಶ್ರೀಮಂತಿಕೆ ಇತ್ತಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಅಷ್ಟು ಸುಂದರವಾಗಿತ್ತು. ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಜೀವನ ನಡೆಸ್ತಾಯಿತ್ತು. ಸುಳ್ಳು ಮೋಸ ಇದೆಲ್ಲ ಏನೂ ಇತ್ತಿಲ್ಲ. ತುಂಬ ಸಿಂಪಲ್ಲಾಗಿ ಸ್ಟ್ರೇಟ್ ಫಾರ್ವರ್ಡಾಗಿ ಲೈಫ್ ಇತ್ತು. ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಮೂಲ ಸ್ವರೂಪವನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ತುಂಬ ಸುಖದ ಸಾಮಾನು ಬಂದುಬಿಟ್ಟಿದೆ. ಅಶಾಂತಶ್ಚ ಕುತಃ ಸುಖಂ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರ್ತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ ಅಂತ. ಯಾವಾಗ ಈ ವಿಷಯದ ಜೊತೆಗೆ ಹೋಗಿ ಸೇರ್ಕೊಂಡ್ಬಿಡುತ್ತೋ ಮನಸ್ಸು, ಅದು ಹೇಗೆ ಬಿರುಗಾಳಿಗೆ ಸೇರ್ಕೊಂಡು ನಾವೇ ಮುಳುಗಿ ಹೋಗುತ್ತೋ ನದಿ ಒಳಗೆ ಸಮುದ್ರದಲ್ಲಿ, ಹಾಗೆ ಈ ಸಂಸಾರ ಸಾಗರದಲ್ಲಿ ಆ ವಿಷಯದ್ದು ನಾವೇ ಮೇಲೆ ಸೇರ್ಕೊಂಡ್ಬಿಟ್ರೆ, ಆ ಇಚ್ಛೆಗಳು ನಾವೇ ಮೇಲೆ ಸೇರ್ಕೊಂಡ್ಬಿಟ್ರೆ ಅದು ಮನುಷ್ಯನ ಮುಳುಗಿಸ್ಬಿಡುತ್ತೆ. ಅಂದರೆ ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ. ಎಲ್ಲ ಕಡೆ ನಿಗ್ರಹ ಮಾಡೋದು. ಹೇಗೆ ಕೂರ್ಮ ಇದೆ, ಕೂರ್ಮ ಹೇಗೆ ತನ್ನ ಇಂದ್ರಿಯಗಳನ್ನೆಲ್ಲ ಒಳಗಡೆಗೆ ಇಟ್ಕೊಂಡಿರುತ್ತೆ. ಬೇಕಾದಾಗ ಆಚೆಗೆ ತಕ್ಕೊಂಡು ತಿರ್ಗಾ ಒಳಗಡೆಗೆ ಹೋಯ್ತು.
ಹಾಗೆ ನಾವು ಏನು ಮಾಡಬೇಕು, ನಮ್ಮ ಇಂದ್ರಿಯಗಳನ್ನ ಮುಂಚೆ ಹತೋಟಿಗೆ ತರಬೇಕು. ಶರೀರ ಮುಂಚೆ ಕಂಟ್ರೋಲ್ ಮಾಡಬೇಕು, ಆಮೇಲೆ ಮನಸ್ಸು ಕಂಟ್ರೋಲ್ ಮಾಡಬೇಕು, ಆಮೇಲೆ ಬುದ್ಧಿ ಕಂಟ್ರೋಲ್. ಒಳಗಡೆಯಿಂದ ಬುದ್ಧಿ ಕಂಟ್ರೋಲ್ ಮಾಡಿಕೊಂಡ್ರೆ ಮನಸ್ಸು ಕಂಟ್ರೋಲ್ ಆಗುತ್ತೆ, ಆಮೇಲೆ ಶರೀರ ಕಡೆ. ಅದು ಎರಡು ಕಡೆ ಆರೋಹ ಅವರೋಹ ಅಂತ. ಅದೇ ಅವೇರಾಗಿ ನಾವು ಜೀವಿಸಬೇಕು. ಯಾವಾಗಲೂ ಅವೇಕೆಂಡ್ ಆಗಿರಬೇಕು, ಎಚ್ಚರವಾಗಿರಬೇಕು. ಮಲ್ಕೊಳ್ಳೋವಾಗೂ ಎಚ್ಚರವಾಗಿರಬೇಕು. ಎಚ್ಚರವಾಗಿ ಮಲ್ಕೊಂಡ್ರೆ ಏನಾಗುತ್ತೆ, ಮಲ್ಕೊಂಡಾಗಲೂ ಜಪ ನಡೀತಾ ಇರುತ್ತೆ. ನಾವು ಮಲ್ಕೊಂಡಿರ್ತೀವಿ, ನಾಮಸ್ಮರಣೆ ನಡೀತಾ ಇರುತ್ತೆ. ಇವಾಗ ನಾವು ನಿದ್ದೆನೇ ಬರೋಲ್ಲ. ಮುಂಚೆ ಆ ನಿದ್ದೆ ಯಾಕೆ ಬರೋಲ್ಲ? ಯಾರು ಮಲ್ಕೊಳ್ಳೋದು ನಮ್ಮ ಶರೀರದಲ್ಲಿ? ನಾವು ನಿದ್ದೆ ಬಂತು ಅಂತ ಹೇಳ್ತೀವಲ್ಲ, ಯಾರಿಗೆ ನಿದ್ದೆ ಬರೋದಪ್ಪ? ಆತ್ಮತತ್ವ ಮಲ್ಕೊಳ್ಳುತ್ತಾ, ಮನಸ್ಸು ಮಲ್ಕೊಳ್ಳುತ್ತಾ, ಶರೀರ ಮಲ್ಕೊಳ್ಳುತ್ತಾ, ಬುದ್ಧಿ ಮಲ್ಕೊಳ್ಳುತ್ತಾ? ಏನು ಮಲ್ಕೊಂಡ್ರೆ ನಾವು ಮಲ್ಕೊಂಡು ಅಂತ ಅಂದ್ಕೊಳ್ತೀವಿ. ಅದು ನೋಡಿದಾಗ ಏನು ಅನಿಸುತ್ತೆ, ಈ ಬುದ್ಧಿ ಮಲ್ಕೊಂಡಾಗಲೇ ನಾವು ಮಲ್ಕೊಂಡು ಅಂತ ಆಗೋದು. ಶರೀರ ಮಲ್ಕೊಳ್ಳೋದಿಲ್ಲ. ಯಾಕೆಂದರೆ ಶರೀರ ಮಲ್ಕೊಂಡ್ಬಿಟ್ಟಿದ್ರೆ ನಾವು ನಿದ್ರೆಲೂ ಈ ಕಡೆ ಆ ಕಡೆ ಆಗಿರ್ತೀವಿ, ನಮಗೆ ಗೊತ್ತೇ ಆಗಿರೋದಿಲ್ಲ. ಆಗಿರ್ತೀವ ಇಲ್ವೋ? ಶರೀರದಲ್ಲೂ ಮೂಮೆಂಟ್ ಆಗ್ತಾ ಇರುತ್ತೆ ಮಲ್ಕೊಂಡಿದ್ದಾಗಲೂ, ನಮಗೆ ಗೊತ್ತಾಗೋಲ್ಲ. ಮನಸ್ಸು ಮಲ್ಕೊಳ್ಳೋದಿಲ್ಲ. ಮನಸ್ಸಿನಲ್ಲಿ ಸ್ವಪ್ನ ನಡೀತಾ ಇರುತ್ತೆ. ಆ ಸ್ವಪ್ನ ನೋಡ್ತಾ ಇರ್ತಿಲ್ಲ ನಾವು, ಮನಸ್ಸು ಮಲ್ಕೊಂಡ್ಬಿಟ್ಟಿದ್ರೆ. ಅವಾಗ ಮಲ್ಕೊಳ್ಳೋದು ಯಾಕೆ ಆಗೋದಿಲ್ಲ ನಮಗೆ? ಆ ವಿಚಾರ ಇದೆಯಲ್ಲ, ಯೋಚನೆ ಇದೆಯಲ್ಲ, ಅದು ನಿಲ್ಲೋದಿಲ್ಲ. ಯೋಚನೆ ನಿಂತು ಬಿಟ್ಟರೆ ನಿದ್ದೆ ಬಂದುಬಿಡುತ್ತೆ. ಆ ಯೋಚನೆ ಎಂಡಲೆಸ್ ಆಗಿ ಆಗ್ತಾ ಇರುತ್ತೆ. ಅದಕ್ಕೆ ಔಷಧಿ ತಗೋಬೇಕಾಗುತ್ತೆ. ಬುದ್ಧಿ ಯಾವಾಗ ನಮ್ಮದು ಮಲ್ಕೊಳ್ಳೋದು, ಯಾವಾಗ ಆ ಬುದ್ಧಿ ಭಾವದಲ್ಲಿರುತ್ತೋ, ಆ ವಿವೇಕಕ್ಕೆ ಜೊತೆಗೆ ಹೋಗಿ ಸೇರ್ಕೊಂಡು ಆ ಭಾವದಲ್ಲಿ ಬುದ್ಧಿ ಹೊರಟೋದ್ರೆ ಬುದ್ಧಿಗೆ ವಿಶ್ರಾಂತಿ ಸಿಕ್ಕುತ್ತೆ, ಶಾಂತಿ ಸಿಕ್ಕುತ್ತೆ. ಶಾಂತಿ ಸಿಕ್ಕಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ಆ ಶಾಂತಿ ಒಳಗೆ ಅನಿದ್ರೆ, ಶಾಂತಿ ಒಳಗೆ ನಿದ್ರೆ. ಆ ಶಾಂತಿ ಯಾರಿಗೆ? ಬುದ್ಧಿಗೆ ಅಶಾಂತಿ, ಇನ್ಯಾರಿಗೂ ಅಶಾಂತಿ ಇಲ್ಲ. ದುಃಖ ಯಾರಿಗೆ? ಮನಸ್ಸಿಗೆ. ದುಃಖ ಬುದ್ಧಿಗಾಗೋಲ್ಲ, ದುಃಖ ಎಲ್ಲ ಮನಸ್ಸಿಗಾಗೋದು. ಶಾಂತಿ ಯಾರಿಗಾಗುತ್ತೆ? ಬುದ್ಧಿಗೆ ಶಾಂತಿ ಸಿಕ್ಕೋದು, ಬುದ್ಧಿಗೆ ಅಶಾಂತಿ ಆಗೋದು. ನಮ್ಮ ಬುದ್ಧಿ ಅಶಾಂತವಾಗಿದ್ದರೆ ನಮಗೆ ನಿದ್ರೆ ಬರೋಲ್ಲ. ನಿದ್ರೆ ಬರದೇ ಇದ್ದರೆ ದೊಡ್ಡ ಅಂಥ ಅಸಹ್ಯವಾದ ಪೀಡೆನೇ ಇಲ್ಲ. ನಿದ್ದೆ ಬರದೇ ಇರೋದು ದೊಡ್ಡ ಒಂದು ಕಷ್ಟದ ವಿಷಯ. ಹೌದವ್ರು ಯಾರು ನಿದ್ದೆ ಬರೋದಿಲ್ವೋ ಅವ್ರ ಕೈಲಿ ಕೇಳಿ ನೀವು, ಅದು ಎಷ್ಟು ಕಷ್ಟ. ಅದಕ್ಕೆ ಪಿಲ್ಸ್ ತಗೋಬೇಕಾಗುತ್ತೆ, ಆಮೇಲೆ ಮಾತ್ರೆ ತಗೋಬೇಕಾಗುತ್ತೆ ಮಲ್ಕೊಳ್ಳೋದಕ್ಕೆ. ಅದು ತುಂಬ ಸೈಡ್ ಎಫೆಕ್ಟ್ ಇದೆ ಅದಕ್ಕೆಲ್ಲ. ಅದು ಹಾರ್ಟನ್ನು ಹೋಗೆಲ್ಲ ತುಂಬ ಹಾನಿ ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಅದು ಯಾಕೆ ಸಿಗ್ತಾ ಇಲ್ಲ ನಮಗೆ ಶಾಂತಿ? ನಾವು ಅದು ಭಾವದಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ತಾನಿ ಸರ್ವಾಣಿ ಸಂಯಮಯ ಯುಕ್ತ ಆಸೀತ ಮತ್ಪರ ವಶೇ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರು ತಮ್ಮ ಇಂದ್ರಿಯಗಳನ್ನು ವಶದಲ್ಲಿ ಪಡಿಸ್ಕೊಂಡಿದ್ದಾರೋ ಅವರು ಪ್ರಜ್ಞೆ ಒಳಗೆ ಸ್ಥಿತವಾಗಿದ್ದಾರೆ ಅಂತ. ಯಾರು ಇಂದ್ರಿಯಗಳು ವಶದಲ್ಲಿದ್ದಾರೋ ಅವ್ರ ಪ್ರಜ್ಞೆ ಒಳಗಿಲ್ಲ, ಅವರ ಅಶಾಂತಿದಲ್ಲಿದ್ದಾರೆ. ಶಾಂತಿ ಪಡೆಯೋಕೆ ಏನು ಮಾಡಬೇಕು? ನಮ್ಮ ವಶದಲ್ಲಿ ನಾವು ಇಂದ್ರಿಯಗಳನ್ನು ಇಟ್ಕೋಬೇಕು. ನಾವು ಹೇಳಿದ ಹಾಗೆ ಇಂದ್ರಿಯಗಳು ಕೇಳಬೇಕು. ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಕೈ, ನಮ್ಮ ಕಾಲು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ. 5 ಕರ್ಮೇಂದ್ರಿಯಗಳಿದೆ, 5 ಜ್ಞಾನೇಂದ್ರಿಯಗಳಿದೆ, 4 ಅಂತಃಕರಣ ಇದೆ. ಇದೆಲ್ಲ ನಾವು ವಿವೇಕದಿಂದ ಚೆಕ್ ಮಾಡ್ಕೋದು. ಈ ಶರೀರ ಅನ್ನೋದೊಂದು ಅರ್ಥ. ಇದು ಕೊನೆ ಒಂದು ಶಾಂತಿ ಕೊಡ್ತಾ ಇದ್ದೀನಿ. ಈ ಶರೀರ ರಥ, ಇದಕ್ಕೆ 10 ಕುದುರೆಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಕುದುರೆಗಳು. ಇದರ ರಥಿ, ಬುದ್ಧಿ ಒಳಗಿರೋ ಅಹಂಕಾರವೇ ರಥಿ, ಪ್ಯಾಸೆಂಜರು, ಯಾತ್ರಿ. ಸಾರಥಿ ಯಾರು? ಆ ವಿವೇಕವೇ ಶ್ರೀಕೃಷ್ಣ ಪರಮಾತ್ಮನೇ ಸಾರಥಿ. ನಮ್ಮೆಲ್ಲರಿಗೂ ಆ ಬುದ್ಧಿಲಿರುವ ಅಹಂಕಾರ ಇದೆಯಲ್ಲ, ಅದೇ ಅರ್ಜುನ. ಆ ನಮ್ಮೆಲ್ಲರೂ ಇರೋ ವಿವೇಕವೇ ಶ್ರೀಕೃಷ್ಣ ಪರಮಾತ್ಮ ಸಾರಥಿ.
ಈ ಶರೀರ ರೂಪಿ ರಥ ಯಾರ ಕೈನಲ್ಲಿರಬೇಕು? ಆ ಕೃಷ್ಣ ಪರಮಾತ್ಮನ ಕೈಲಿ, ವಿವೇಕನ ಕೈಲಿ ಸಾರಥಿಯಾಗಿರಬೇಕು. ಆ ಸಾರಥಿಗೆ ಗೊತ್ತಿದೆ ಕುದುರೆಗಳನ್ನು ಎಲ್ಲಿ ಎಳಿಬೇಕು, ಎಲ್ಲಿ ಬಿಡಬೇಕು, ಎಲ್ಲಿ ಹಳ್ಳ ಇದೆ, ಎಲ್ಲಿ ದಿಣ್ಣೆ ಇದೆ. ಪ್ಯಾಸೆಂಜರ್ಗೆ ಗೊತ್ತಿಲ್ಲ. ಅದು ರಥ ನಡೆಸೋದಕ್ಕೆ ಯಾವ ಡ್ರೈವರ್ಗೆ ಗೊತ್ತಿದೆ, ಯಾತ್ರಿಗೆ ಗೊತ್ತಿರೋದಿಲ್ಲ ವಾಹನ ನಡೆಸೋದು. ಈ ಶರೀರ ರೂಪಿ ರಥವನ್ನು, ವಾಹನವನ್ನು, ಇದರಲ್ಲಿರೋ ಅಹಂಕಾರ ರೂಪಿ ಯಾತ್ರೆ ಇದ್ದಾನಲ್ಲ, ಅರ್ಜುನ ಇದ್ದಾನಲ್ಲ, ಅವ ತನ್ನ ಕೈನಲ್ಲಿ ತೊಗೊಂಡ್ಬಿಡ್ತಾನೆ. ಆ ಲಗಾಮ್ ಇದೆಯಲ್ಲ, ಮನಸ್ಸಿನ ಲಗಾಮು, ಆ ಕುದುರೆಗಳು 10. ಆ ಮನಸ್ಸಿನ ಲಗಾಮನ ಕೈನಲ್ಲಿ ತಗೊಂಡ ತಕ್ಷಣ ಪ್ಯಾಸೆಂಜರ್ ಅವನಿಗೇನು ಗೊತ್ತಿಲ್ವಲ್ಲ ಹೇಗೆ ಕುದುರೆಗಳನ್ನು ಓಡಿಸ್ಬೇಕು ಅಂತ. ಆ ಕುದುರೆಗಳು ಓಡಿಬಿಡುತ್ತೆ ವಿಷಯದ ಕಡೆಗೆ. ಆ ವಿಷಯದ ಕಡೆಗೆ ಓಡಿದ ತಕ್ಷಣ ವಿಷಯ, ಇಂದ್ರಿಯ ವಿಷಯಶ್ಚರನ್, ಇಂದ್ರಿಯನೆಲ್ಲ ವಿಷಯ ಹೋಗಿ ಭೋಗದಲ್ಲಿ ಹೋಗಿ ಲಿಪ್ತವಾಗಿ ಹೋಗುತ್ತೆ ಇಂದ್ರಿಯಗಳು. ಆವಾಗೇನಾಗುತ್ತೆ, ನಾನಾ ಪ್ರಕಾರದ ರೋಗಕ್ಕೆ ನಾವು ಈಡಾಗ್ತೀನಿ, ಅಶಾಂತಿಗೆ ಈಡಾಗ್ತೀನಿ. ಇವಾಗ ನಾವು ವಿವೇಕ ಜಾಗರಣೆ ಇಲ್ಲದೇ ಇರೋದರಿಂದ ನಮ್ಮ ಈ ಶರೀರವನ್ನು ವಿವೇಕದಿಂದ ನಾವು ನಡೆಸ್ತಾ ಇಲ್ಲ. ಆ ವಿವೇಕದಿಂದ ನಡೆಸೋರೇ ಜ್ಞಾನಿಗಳು ಅಂತ ಇದು ಸಿದ್ಧವಾಯಿತು. ಯಾವನರ್ಥ ಏಷಾ ಬ್ರಾಹ್ಮೇ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮೋಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ. ಈ ಬ್ರಾಹ್ಮಿ ಸ್ಥಿತಿಯನ್ನು ಯಾರು ಕೊನೆ ಸಮಯದಲ್ಲಿ ಇಟ್ಕೊಂಡಿರ್ತಾರೋ, ಯಾವ ಸ್ಥಿತಿನೂ ನನ್ನ ಪ್ರಕಾರವಾಗಿ ಅಧ್ಯಾತ್ಮದಲ್ಲಿ ನಿಶ್ಚಿಂತವಾಗುವಂಥ ಸ್ಥಿತಿ ಇರೋದಿಲ್ಲ ಯಾವಾಗಲೂ. ಇಲ್ಲಿಗೆ ತಲುಪೋದಕ್ಕೋಸ್ಕರ ಪ್ರಯಾಸ ಪಡಬೇಕು, ಸಾಧನೆ ಮಾಡಬೇಕು. ಇಲ್ಲ ಅಲ್ಲೇ ನಿಂತ್ಕೊಂಡಿರೋದಕ್ಕೂ ಪ್ರಯಾಸ ನಡೀತಾನೆ ಇರಬೇಕು. ಇಲ್ಲ ಕೆಳಗೆ ಬಿದ್ದುಬಿಡ್ತೀವಿ, ಯೋಗಭ್ರಷ್ಟಾಗಿ ಹೋಗ್ತೀವಿ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಏಷಾ ಬ್ರಾಹ್ಮೇ ಸ್ಥಿತಿ ಪಾರ್ಥ ನ ಏನಾಂ ಪ್ರಾಪ್ಯ ವಿಮೋಹ್ಯತಿ. ಯಾರು ಈ ಬ್ರಾಹ್ಮಿ ಸ್ಥಿತಿನ ಪಡ್ಕೊಂಡು ತಿರ್ಗಾ ವಿಮೋಹಿತವಾಗೋದಿಲ್ವೋ, ಸ್ಥಿತ್ವಾ ಸ್ಯಾಮ್ ಅಂತಕಾಲೇಪಿ ಸ್ಪೆಸಿಫೈ ಮಾಡ್ತಾರೆ. ಶರೀರ ಬಿಡೋ ಟೈಮ್ನಲ್ಲಿ ಈ ಸ್ಥಿತಿ ನಮ್ಮಲ್ಲಿ ಇರಬೇಕು. ಯಾವಾಗಲೋ ಬಂದುಬಿಟ್ಟು 10 ವರ್ಷ ಹಿಂದೆ ನಮ್ಗೆ ಆ ಸ್ಥಿತಿ ಬಂದುಬಿಡ್ತು, ಆಮೇಲೆ ಸಾಯೋ ಕಾಲಕ್ಕೆ ತಿರ್ಗಾ ಅಜ್ಞಾನ ಬಂದು ಮುಡ್ಕೊಂಡ್ಬಿಡ್ತು, ಹೋಯಿತು. ಅದಕ್ಕೆ ಹೇಳಿ ಸ್ಥಿತ್ವಾಸ್ಯಾಮ್ ಅಂತಕಾಲೇಪಿ, ಕೊನೆ ಸಮಯದಲ್ಲಿ ನಾವು ಈ ಸ್ಥಿತಿಯಲ್ಲಿದ್ದರೆ ಬ್ರಹ್ಮ ನಿರ್ವಾಣ ಮೃಚ್ಛತಿ, ಅಂದರೆ ಆ ಬ್ರಹ್ಮಕ್ಕೆ ಹೋಗಿ, ಆ ನಿರ್ವಾಣಕ್ಕೆ ಹೋಗಿ, ಮೋಕ್ಷಕ್ಕೆ ಹೋಗಿ ಸೇರ್ಕೋತೀವಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ 2 ದಿನದ ಕಾರ್ಯಕ್ರಮದ್ದು ವ್ಯವಸ್ಥೆಯನ್ನು ನೋಡಿಕೊಂಡಂಥ ನಮ್ಮ ಮಹನೀಯರಾದಂಥ ಪುಣ್ಯಶ್ಲೋಕ ಶ್ರೀ ಲಕ್ಷ್ಮೀನಾರಾಯಣವರು ಮತ್ತು ಅವರ ಮನೆಯವರು ನಾಗಲಕ್ಷ್ಮಿಯವರು ಮತ್ತು ಅವ್ರ ಸಂಪೂರ್ಣ ಕುಟುಂಬಕ್ಕೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಒಳ್ಳೆಯ ಸ್ವಾಸ್ಥ್ಯ, ಹೀಗೆ ಧರ್ಮಬುದ್ಧಿ, ವಂಶವೃದ್ಧಿ ಎಲ್ಲ ಆಗ್ತಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಕೇಳ್ಕೋತೀನಿ. ಅವರಿಗೆ ಸಾಧುವಾದ ಆಭಾರ, ಧನ್ಯವಾದಗಳು ನನ್ನ ಕಡೆಯಿಂದ. ನಮಸ್ಕಾರ.